ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ವುಡ್ ಟಾಕೀಸ್. ಮಾರ್ನಮ್ಮಿ ಸಿನಿಮಾದ ನಾಯಕ ನಟ ಋತ್ವಿಕ್ ಮಟ್ಟದ್ ಹಾಗೇನೆ ನಾಯಕಿ ಚೈತ್ರಾ ಜೆ ಆಚಾರ್ ಅವರು ನಮ್ಮೊಡಕೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಅಣ್ಣ. ಸರ್ ನಮಸ್ತೆ. ಹಾಯ್, ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ? ನಾನು ಆರಾಮ್. ಮಾರ್ನಮ್ಮಿ ಸಿನಿಮಾ ಆಕ್ಚುಲಿ ಹಬ್ಬ ಆದ್ಮೇಲೆ ಈ ಸಿನಿಮಾ ಬರ್ತಾ ಇದೆ, ಮಾರ್ನಮ್ಮಿ. ಸೊ ಹಬ್ಬದ ಹೆಸರು ಸಿನಿಮಾಗೆ ಇಡಬೇಕು ಅಂತ ಮೇನ್ಲಿ ಯಾಕೆ ಅನ್ಸಿದ್ದು ಅಂಡ್ ಮಾರ್ನಮ್ಮಿ ಏನ್ ಹೇಳಕ್ ಹೊರಟಿದೆ? ಫಸ್ಟ್ ಇಂದ ಇರೋದು ಇವರಿಗೆ ಜಾಸ್ತಿ ಗೊತ್ತು. ಇಲ್ಲ, ಮಾರ್ನಮ್ಮಿ ಟೈಟ್ಲ್ ಏನಕ್ಕೆ ಇಟ್ಟಿವಿ ಅಂತಂದ್ರೆ ಅದು ಸುತ್ತ ನಡೆಯುವಂಥ ಕತೆ ಅದು. ಓಕೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನೀವು ಹಂಗೆ ನೋಡ್ಕೊಂಡು ಹೋದ್ರೆ ಎಂಡ್ ಅಲ್ಲೇ ಆಗುತ್ತೆ. ಸೊ ಹಾಗಾಗಿ ಅದ್ರ ಸುತ್ತ ನಡೆಯುವಂಥ ಘಟನೆಗಳಿರುತ್ತೆ ಕಥೆಯಲ್ಲಿ. ಅದಕ್ಕೋಸ್ಕರ ಮಾರ್ನಮ್ಮಿ ಇದು ಕರೆಕ್ಟ್ ಆಗಿರುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಆಕ್ಚುಲಿ ಸಜೆಷನ್ ಮಾಡಿದ್ದು. ನಾವೇನೋ ಅನ್ಕೊಂಡಿದ್ವಿ, ಬಟ್ ಲಾಸ್ಟಿಗೆ ಅದು ಮಾರ್ನಮ್ಮಿ ಅಂತ ನಿಶಾಂತ್ ಅವರು. ಓಕೆ, ಟೈಟಲ್ ಬೇರೆ ಆಕ್ಚುಲಿ ಪ್ಲಾನ್ ಆಗಿತ್ತು ಹಾಗಿದ್ರೆ? ಒಂದಿಷ್ಟು ಟೈಟ್ಲ್ ಅನ್ಕೊಂಡಿದ್ವಿ, ಯಾಕಂದ್ರೆ ಇದು ಲವ್ ಸ್ಟೋರಿ ಅಲ್ಲ. ಸೊ ಒಂದಿಷ್ಟು ನಾವು ಅದಕ್ಕೆ ಸಂಬಂಧಪಟ್ಟಿರುವಂತ ಒಂದಿಷ್ಟು ಅನ್ಕೊಂಡ್ವಿ. ತುಂಬಾ ಉದ್ದ ಹೆಸರುಗಳಿತ್ತು ಅದೆಲ್ಲ. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಒಂದ್ಸಲಿ ಇದನ್ನ ಸಜೆಸ್ಟ್ ಮಾಡಿದ್ರು. ನಂಗೆ ಇದು ಗೊತ್ತಿರಲಿಲ್ಲ ಇನ್ಫಾರ್ಮೇಶನ್. ಸೊ ನಮ್ಮ ನಿಶಾಂತ್ ಅವರು ಇದನ್ನ ಸಜೆಸ್ಟ್ ಮಾಡಿದ್ರು. ನಮಗೂ ಅವಾಗ ಯೋಚನೆ ಮಾಡಿದಾಗ ಹೌದಲ್ವಾ, ರೇಟ್ ಆಗುತ್ತೆ, ಅದೇ ಕತೆ ಹೇಳಕ್ ಕೊಟ್ಟಿದ್ವಿ ನಾವು. ಒಂದು ಅದ್ರ ಸುತ್ತ ನಡೆಯುವಂತ ಕತೆ ಇದು ಇರ್ಲಿ ಆಗದ ಅನ್ಕೊಂಡು ಇದಾಯ್ತು. ಓಕೆ, ಸೀರಿಯಲ್ಗಳು ಮಾಡ್ತಾ ಇದ್ರಿ, ಒಂದಷ್ಟು ಜನರ ಮನಸ್ಸನ್ನು ಗೆದ್ದಿದ್ದೀರಾ. ಈಗ ಸಿನಿಮಾ ಮುಖಾಂತರ ನಮ್ಮ ಎಲ್ಲರ ಮುಂದೆ ಮತ್ತೆ ಬರ್ತಾ ಇದ್ದೀರಾ. ಹೇಗೆ ಅನಿಸ್ತಾ ಇದೆ ಈ ಜರ್ನಿ ನಿಮಗೆ? ಅದೇ, ಈಗ ಸೀರಿಯಲ್ ಆಡಿಯನ್ಸ್ ಏನಿದ್ರು ಅವ್ರು ಸಿನಿಮಾ ಆಡಿಯನ್ಸ್ ಕನ್ವರ್ಟ್ ಆಗಬೇಕು, ಅದೊಂದು ಪ್ರಯತ್ನ ನಡೀತಾ ಇದೆ ಅಷ್ಟೇ. ಓಕೆ. ಆ್ಯಕ್ಚುಲಿ ಒಂದು ಮಾತಿದೆ ಏನಂದರೆ, ಇವಾಗ ಯೂಶಲಿ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದರೆ ಆ ಪ್ರೋಸೆಸ್ ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಅಷ್ಟೊಂದು ಈಸಿ ಅಲ್ಲ. ಸೊ ಇವಾಗ ನಿಮಗೆ ಅಂದರೆ ರೋಡ್ ಟುವರ್ಡ್ಸ್ ದಿಸ್ ಜರ್ನಿ ಎಷ್ಟು ಈಸಿ ಇತ್ತು, ಅಥವಾ ಚಾಲೆಂಜಸ್ಗಳನ್ನ ಫೇಸ್ ಮಾಡಿದ್ರೆ ಹೇಗೆ ಅಂತ ಎಲ್ಲ? ಅಂದ್ರೆ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನ್ ಬರೋರು ಮಾತ್ರ ಚಾಲೆಂಜ್ ಇರಲ್ಲ, ಎಲ್ರಿಗೂ ಇದ್ದೇ ಇರುತ್ತೆ. ಸಿನಿಮಾ ಮಾಡೋರು ಪ್ರತಿಯೊಬ್ಬರಿಗೂ ಚಾಲೆಂಜ್ ಇದ್ದೇ ಇರುತ್ತೆ. ನಮಗೇನಂದ್ರೆ ಒಂದು ಟ್ಯಾಗ್ಲೈನ್ ಇರುತ್ತೆ, ಇವರು ಸೀರಿಯಲ್ ಅವರು ಅನ್ನೋದೊಂದು ಟ್ಯಾಗ್ಲೈನ್ ಇರುತ್ತೆ. ಅವ್ರು ಸಿನಿಮಾ ವರ್ಕ್ ಆಗ್ತಾರಾ ಇಲ್ಲ ಅನ್ನೋದೊಂದು ದೊಡ್ಡ ಎಲ್ರಿಗೂ ಕ್ವಶನ್ ಮಾರ್ಕ್ ಅದು. ಬಟ್ ಕತೆ ಚೆನ್ನಾಗಿದ್ದಾಗ ಅದು ಯಾವ ಫೇಸ್ ಅನ್ನೋದು ಯಾರಿಗೂ ಮ್ಯಾಟ್ರ್ ಆಗಲ್ಲ. ಹೊಸಬನ ಸೀರಿಯಲ್ ಫೇಸ್ ಅಥವಾ ಸ್ಟಾರ ಅದು ಮ್ಯಾಟ್ರ್ ಆಗಲ್ಲ. ಕತೆ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ. ಹೌದು, ಒಪ್ಕೊಳ್ತಾರೆ. ಸಮಸ್ಯೆ ಅನಿಸ್ಲಿಲ್ಲ ಅಷ್ಟೊಂದು. ಕರೆಕ್ಟು. ಚೈತ್ರಾ ಅವರೇ, ಇವಾಗ ನೀವು ಇದ್ದಲ್ಲಿ ಒಂದು ಒಳ್ಳೆ ಕಾಂಟೆಂಟ್ ಇದ್ದೇ ಇರುತ್ತೆ ಅನ್ನುವಂಥ ಮಾತು ಆಲ್ರೆಡಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇವಾಗ ಒಂದು ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಲುಕ್ಕಿಂದ ಒಂದು ಟ್ರೆಡಿಷನಲ್ ಹಳ್ಳಿ ಹುಡುಗಿ ಪಾತ್ರವನ್ನು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದೀರಾ. ಸೊ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಬೇಕು ಅಂತ ಯಾಕೆ ಅನ್ನಿಸೋ, ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಅಂಡ್ ಒಂದು ಲವ್ ಸ್ಟೋರಿ ಸುತ್ತ ನಡೆಯುವಂತ ತುಂಬಾ ಡ್ರಾಮಾ ಇದೆ ಇದರಲ್ಲಿ. ಆ ಲವ್ ಸ್ಟೋರಿ ಒಂದು ಕೋರ್ ಎಲಿಮೆಂಟ್ ಆಗಿದ್ರೆ ಅದ್ರ ಸುತ್ತ ಏನೇನು ನಡಿಬೇಕು ಒಂದು ಸಿನಿಮಾ ಅಲ್ಲಿ ಮಜಾ ಕೊಡಕ್ಕೆ ಅದೆಲ್ಲವೂ ಇದ್ರಲ್ಲಿದೆ. ಸೊ ಆಕ್ಚುಲಿ ನಾವಿಬ್ರೆ ಕಮರ್ಷಿಯಲ್ ಎಲಿಮೆಂಟ್, ಅದು ಬಿಟ್ಟು ಇದೆಲ್ಲಾನು ಕಾಂಟೆಂಟ್ ಅಂತ ಹೇಳ್ಬೋದು. ಹಂಗೆ ಅನ್ಸೋ ಹಂಗೆ ಕತೆ ಇದೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಡೈರೆಕ್ಟರ್ ನನಗೆ ಕತೆ ಹೇಳೋಕ್ ಬಂದಾಗ ಅವ್ರ ಕತೆ ಹೇಳಿದ ರೀತಿ, ಅವ್ರಿಗೆ ಗೊಂದಲಗಳೇ ಇರಲಿಲ್ಲ. ಒಂದು ಸರ್ತಿ ಶುರು ಮಾಡಿದ್ರು, ಕೊನೆಗೆ ಕತೆ ಹೆಂಡ್ ಮಾಡಿದ್ರು. ಅಂಡ್ ಆ ಕತೆ ಹೆಂಡ್ ಮಾಡೋ ಅಷ್ಟರಲ್ಲಿ ನನಗೆ ಆ ಕತೆ ಇಷ್ಟ ಆಗಿತ್ತು. ಹಂಗೆ ಅಂತ ಒಂದು ನರೇಶನ್ ಅದು. ಸೊ ಹಾಗಾಗಿ ತಗೊಂಡಿದ್ದು. ಅಂಡ್ ನನ್ನ ಪಾತ್ರನೂ ಕೂಡ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಅಂದ್ರೆ ಆ ಪಾತ್ರನ ಕಥೆಯಿಂದ ತೆಗ್ದ್ಬಿಟ್ರೆ ಕಥೆನೇ ಇಲ್ಲ ಅಂತ ಅನ್ಸೋ ಮಟ್ಟಕ್ಕೆ ಕಥೆನ ಆ ಪಾತ್ರವನ್ನ ಅಷ್ಟು ಸ್ಟ್ರಾಂಗ್ ಆಗಿ ಬರ್ದಿದ್ದಾರೆ. ಸೊ ಅದು ಒಂದು ಇನ್ನೊಂದು ಅಟ್ರಾಕ್ಷನ್. ಅಷ್ಟೊಂದು ಪ್ರಾಮಿನೆನ್ಸ್ ಇಟ್ಟಿದ್ದಾರೆ, ತುಂಬಾ ಪ್ರಾಮಿನೆನ್ಸ್ ಇದೆ. ಅದು ಒಂದು ಖುಷಿ. ಅಂಡ್ ನನಗೆ ಇದರಲ್ಲಿ ಸ್ಟಾರ್ ಕಾಸ್ಟ್, ಟೆಕ್ನಿಷಿಯನ್ಸ್ ಎಲ್ರ ಬಗ್ಗೆ ಹೇಳಿದಾಗ ಇನ್ನೂ ಅದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಆಯ್ತು. ಓಕೆ, ಸೌತ್ ಕೆನರಾ ಲ್ಯಾಂಗ್ವೇಜ್ ಏನು ಈಸಿ ಆಯ್ತಾ, ಕಷ್ಟ ಆಯ್ತಾ? ನಮ್ಗದು ಅಭ್ಯಾಸ ಇಲ್ದಿರೋದ್ರಿಂದ ಕಷ್ಟನೇ, ಬಟ್ ಇಷ್ಟಪಟ್ಟು ಮಾಡಿದ್ವಿ. ಆಕ್ಚುಲಿ ಅದು ತುಂಬಾ ಮಜಾ ಆಯ್ತು. ಗೊತ್ತಿಲ್ದಿರೋದು ಕಲ್ತ್ ಮಾಡೋದು ಒಂಥರ ಖುಷಿ ಕೊಡುತ್ತೆ. ಸೊ ಸ್ವಲ್ಪ ಅಭ್ಯಾಸ ಮಾಡಿ ಮಾತಾಡಿ ಎಲ್ರ ಜೊತೆ ಕೇಳಿಸ್ಕೊಂಡು ಒಂದಷ್ಟು ಇತ್ತು ಒಂದು ಸ್ವಲ್ಪ ಸೈಕ್ಲಿಂಗ್. ಟೀಸರ್ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸ್ಟಾರ್ಟಿಂಗ್ಗೆ ಒಂದು ಅಂದ್ರೆ ನಾಯಿ ಅಳುವಂಥದ್ದು, ನಂತರ ನಿಮ್ ಎಂಟ್ರಿ ಆಗುತ್ತೆ. ಆಗ ಅಂದ್ರೆ ಯಾವ್ದೋ ಹೆಣ ಬೀಳೋ ತನಕ ನೀನ್ ಮೋಸ್ಟ್ಲಿ ಊಟ ಮಾಡೋದಿಲ್ಲ ಅಂತ ಅನ್ಸುತ್ತೆ ಅಂತ ಯಾರೋ ಸಂಹಾರ ಮಾಡಕ್ ಹೊರಡ್ತೀರಾ. ಯಾರನ್ನು ಮಾಡಕ್ ಹೊರಡ್ತೀರಾ, ಏನ್ ಕತೆ ಏನು ಅಂತ ಗೊತ್ತಾಗಬೇಕು ಸಿನಿಮಾ ನೋಡಿ. ಯಾಕೆ ಅಂತಂದ್ರೆ ಅದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಸಿನಿಮಾ. ಓಕೆ, ಆ ಟೀಸರ್ ತೋರಿಸಿದ್ವಿ, ಅದೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಅದನ್ನ ರಿವೀಲ್ ಮಾಡಿದ್ರೆ ನಿಮ್ಗೆ ಅರ್ಧ ಸಿನಿಮಾ ಹೇಳೋಕ್ಕಾಗತ್ತೆ ನಾನು. ಓಕೆ. ಸೊ ಹಾಗಾಗಿ ಅದು ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದೆ ಅಂತಂದ್ರೆ ನಮ್ಮ ಕಂಟೆಂಟ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನಿಮಗೆ ಸಿನಿಮಾ. ಓಕೆ, ನನಗೆ ಇಲ್ಲಿ ಒಂದು ಪಾಯಿಂಟ್ ಆಕ್ಚುಲಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಏನಂದ್ರೆ ಈ ಶ್ವಾನವನ್ನ ನಾವು ಕಾಲಭೈರವಕ್ಕೆ ನಾವು ಯೂಶಲಿ ಹೋಲಿಕೆ ಮಾಡ್ತೀವಿ. ಇಲ್ಲಿ ಸಂಹಾರ ಎಲ್ಲ ನೋಡ್ತಿದ್ರೆ ಪ್ರಾಬಬ್ಲಿ ಎಲ್ಲೋ ಒಂದ್ ಕಡೆ ಲಿಂಕ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದಾ, ಏನ್ ಕತೆ ಅಂತ? ಇಂಟರ್ಪ್ರಿಟೇಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ. ಬಟ್
ಅದೇ ಅವ್ರು ಹೇಳ್ದಂಗೆ ಆ ಒಂದು ನಾಯಿ ಇಲ್ಲ ಅವ್ರು ಹೇಳ್ತಿರೋ ಲೈನ್ಸ್ ಅದೆಲ್ಲವೂ ಕಥೆಗೆ ತುಂಬಾ ಪೂರಕವಾಗಿದೆ. ಅಂದ್ರೆ ತುಂಬಾ ಒಂದು ಮೇಜರ್ ಎಲಿಮೆಂಟ್, ಒನ್ ಆಫ್ ದ ಮೇಜರ್ ಎಲಿಮೆಂಟ್ಸ್ ಕೂಡ. ಸೊ ಆ ಕತೆ ನೋಡ್ತಿರ್ಬೇಕಾದ್ರೆ ಓ ಇದು ಈ ಅರ್ಥ ತಗೊಳತ್ತಾ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಅದು ಅದಕ್ಕೆ ಆ ಒಂದು ಕ್ಯೂರಿಯಾಸಿಟಿ ಹುಡ್ಸಕ್ಕೇನೆ ಟೀಸರ್ ಅಲ್ಲೇ ನಾವು ಒಂದು ಸ್ಟ್ರಾಂಗ್ ಎಲಿಮೆಂಟ್, ಒಂದು ಪೂರ್ತಿನೂ ಅರ್ಥ ಆಗ್ಬಾರ್ದು ಬಟ್ ಅಟ್ ದ ಸೇಮ್ ಟೈಮ್ ಇದ್ರಲ್ಲಿ ಏನೋ ಇದೆ ಅಂತಾನು ಅನ್ಸ್ಬೇಕು ಅನ್ನೋ ಕಾರಣಕ್ಕೆ. ಬಟ್ ಅದು ತುಂಬಾ ಒಂದು ವ್ಯಾಲ್ಯೂ ಇದೆ ಸಿನಿಮಾದಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸು. ಈ ಕರಾವಳಿ ಕಥೆಗಳು ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಾ, ಅಂದ್ರೆ ತುಂಬಾ ಬರ್ತಿದೆ, ಗೆಲ್ತಾ ಕೂಡ. ಅದೇ ಕಾರಣಕ್ಕೆ ಏನಾದ್ರು ಮತ್ತೆ ಕರಾವಳಿ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿರೋದೇನೆ, ಅಂದ್ರೆ ಅದೇ ಮೈಂಡ್ ಸೆಟ್ ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ. ಗೆಲುವು ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ, ಹೌದು. ಕರಾವಳಿ ಭಾಗದಲ್ಲಿ ಸಿನಿಮಾ ಮಾಡೋ ಗೆಲ್ತಾರೆ ಅನ್ನಂಗಿದ್ರೆ ಆಗ್ಲಿ, ಆ ಗೆಲುವಲ್ಲಿ ನಾವು ಸೇರ್ಕೊಂತೀವಿ, ನಮ್ ಖುಷಿನೇ ಅದು. ಖುಷಿ, ಹೌದು. ಎಲ್ರಿಗೂ ಬೇಕಾದ ಗೆಲುವು. ಅದನ್ನ ಬಿಟ್ರೆ ಕತೆ ಇತ್ತು ಅಲ್ಲ, ಕತೆ ಅಂದ್ರೆ ಅದು ಮಾಡ್ಬೇಕು ಅಂತ ಮಾಡಿದ್ದಲ್ಲ, ಕತೆ ಆಲ್ರೆಡಿ ಇತ್ತು. ಅಂಡ್ ಅದು ಕೋಇನ್ಸಿಡೆಂಟ್ಲಿ ಅವ್ರು ಮಂಗಳೂರಿನವರಾಗಿದ್ರು. ಅಂಡ್ ಅದು ಅವರೆಲ್ಲರೂ ಭಾಷೆ ಏನೋ ಮಂಗಳೂರು ಕನ್ನಡ ಅಲ್ಲ, ಅವ್ರು ತುಳುನವರಾಗಿದ್ರು, ತುಳು ಮಾತಾಡ್ತಾರೆ. ಸೊ ಹಿಂಗ ಆಯ್ತೆ ಹೊರತು ನೋಡಿ, ಇವರು ದಾವಣಗೆರೆ ಅವರು, ನಾನು ಬೆಂಗಳೂರಿನವಳು. ಸೊ ಇವಾಗ ನಾವು ಮಂಗಳೂರಿನವರು, ಅದಕ್ಕೆ ರಿಲೇಷನ್ನೇ ಇಲ್ಲ. ಬಟ್ ಕತೆ ಆಗಿ ಅದು ನಮ್ಮನ್ನು ಹುಡ್ಕೊಂಡ್ ಬಂದಿದ್ಕೆ ನಾವು ಆ ಕತೆಗೆ ಭಾಗಿಯಾದ್ವಿ. ಬಟ್ ಅವ್ರೇನ್ ಇನ್ನೊಂದು ಬ್ಯೂಟಿ ಏನಂದ್ರೆ, ಅವ್ರಿಗೆ ಗೊತ್ತಿಲ್ದಿರೋ ಕತೆ ಬರೆಯೋದಕ್ಕಿಂತ ಜಾಸ್ತಿ ಅವ್ರೇನ್ ನೋಡ್ ಬೆಳೆದಿರ್ತಾರೆ ಆ ಕತೆಗಳನ್ನ ಬರೀತಾರೆ. ದ ಮೋರ್ ಲೋಕಲ್ ಇಟ್ ಇಸ್, ದ ಮೋರ್ ಗ್ಲೋಬಲ್ ಇಟ್ ಬಿಕಮ್ಸ್. ಕಾಂತಾರ ಆಗಿದ್ರು ಸಹ ಅವ್ರ ಕಥೆ ಅದು, ಅದನ್ನ ನಮಗ್ ತೋರಿಸಿದಾಗ ಇಡೀ ಜಗತ್ ನೋಡುತ್ತಲ್ಲ. ಸೊ ಹಂಗದು ಅವ್ರ ಏನೇನ್ ನೋಡ್ ಬೆಳೆದಿರ್ತಾರೆ ಸುತ್ತಮುತ್ತ, ಅದನ್ನ ನಮಗೆ ಕಥೆಯಾಗಿ ಕೊಟ್ಟಾಗ ಅವ್ರ ಪ್ರಪಂಚ ನೋಡೋದಕ್ಕೆ ಜನಕ್ಕೆ ಖುಷಿ ಆಗುತ್ತೆ. ಅಂಡ್ ಅದೇ ಇಲ್ಲೂ ಆಗುತ್ತೆ ಅನ್ನೋದು ನಮ್ ನಂಬಿಕೆ. ಆಮೇಲೆ ಇನ್ನೊಂದು, ಈಗ ನಾವು ಮಾರ್ನಮಿ ಅಂತಂದ್ರೆ ಲವ್ ಸ್ಟೋರಿ ಅಂತ ಹೇಳಿದ್ವಿ. ಬಟ್ ಲವ್ ಸ್ಟೋರಿ ಕರ್ನಾಟಕದ ಯಾವ ಭಾಗದಲ್ಲಿ ಬೇಕಾದ್ರೂ ಆಗ್ಬಹುದು. ಯಾಕೆ ಮಂಗಳೂರು ಚೂಸ್ ಮಾಡ್ಕೊಂಡ್ವಿ ಅಂತಂದ್ರೆ ಅದ್ರ ಒಟ್ಟಿಗೆ ಹುಲಿ ವೇಷದ ಒಂದು ಎಳೆ ಹೋಗ್ತಾ ಇರುತ್ತೆ. ಸೊ ಹುಲಿ ವೇಷ ನೀವು ಎಲ್ಲಿ ನೋಡ್ತೀರಾ? ಮಂಗಳೂರೇ ನೋಡ್ತೀರಾ. ಮಂಗಳೂರು, ಉಡುಪಿ, ಕುಂದಾಪುರ ಆ ಭಾಗದಲ್ಲೇ ನೋಡ್ತೀರಾ. ಸೊ ಆ ಕಾರಣಕ್ಕೋಸ್ಕರ ಅದು ಅಲ್ಲಿ ಸ್ಟಾರ್ಟ್ ಆಯ್ತು. ಹೌದು. ನೀವು ಹುಲಿ ವೇಷ ಅಂದಾಗ ನಾನು ಆಕ್ಚುಲಿ ಪೋಸ್ಟರಲ್ಲಿ ನೋಡಿದೆ, ಟೀಸರ್ನಲ್ಲಿ ಎಲ್ಲೂ ಕೂಡ ಆಕ್ಚುಲಿ ಬಿಟ್ಕೊಟ್ಟಿಲ್ಲ. ಅಂಡ್ ಎಷ್ಟು ಚಾಲೆಂಜಿಂಗ್. ಈ ಹಿಂದೆ ಕೂಡ ಒಂದಷ್ಟು ಸಿನಿಮಾಗಳು ಬಂದಿದೆ ಹುಲಿ ವೇಷದ್ದು. ಈ ಸಿನಿಮಾ ಅದೆಲ್ಲದಕ್ಕಿಂತ ವಿಭಿನ್ನ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಏನು, ಮತ್ತೆ ಎಷ್ಟು ಅವರ್ಸ್ ತಗೊಳ್ತು ಅಂತ ವೇಷ ಹಾಕೋದಕ್ಕೆ? ಜ್ವರ ಎಲ್ಲ ಬರ್ಸಿದೆ. ಬೇರೆ ಸಿನಿಮಾಗಳಲ್ಲಿ ಹುಲಿ ವೇಷನ ಬೇರೆ ತರ ತೋರಿಸಿದ್ದಾರೆ. ಬಟ್ ಇಲ್ಲಿ ಪ್ರಾಪರ್ ಆಗಿ ಆ ಹುಲಿ ವೇಷ ಹಾಕೋರು ಹೆಂಗಿರ್ತಾರೆ ಅಂದ್ರೆ ಏನ್ ಮಾಡ್ತಾರೆ, ಅವರು ಆಕ್ಚುಲಿ ಏನ್ ಮಾಡಬೇಕು. ತುಂಬಾ ತಪ್ಪುಗಳು ನಡೀತಾ ಇರುತ್ತೆ. ಬಟ್ ಆ ತಪ್ಪುಗಳು ಆಗ್ಬಾರ್ದು, ಅದಕ್ಕೆ ಏನೇನು ಪ್ರಿಕಾಷನ್ ತಗೋಬೇಕು, ಅದು ಹೆಂಗ್ ನಡಿಬೇಕು ಅನ್ನೋದನ್ನ ತೋರಿಸಿದೀವಿ ಇದರಲ್ಲಿ. ಅದೊಂದು ಬೇರೆಗಿಂತ ವಿಭಿನ್ನ ಅಂತ ಹೇಳೋದಾದ್ರೆ ಅದೊಂದು ಪಾಯಿಂಟ್. ಅದು ಬಿಟ್ಟು ನಾನು ಹುಲಿ ವೇಷ ಹಾಕೋದಕ್ಕೆ ಎಷ್ಟು ಟೈಮ್ ತಗೊಂಡೆ ಅಂತಂದ್ರೆ 5 hours. 5 hours ಹಿಂಗೆ ನಿಲ್ಸಿರ್ತಾರೆ. ಹಿಂಗೆ 2 ಕೋಲ್ ಕೊಟ್ಟಿರ್ತಾರೆ ಕೈಲಿ, ಹಿಂಗೆ 2 ಕೋಲ್ ಕೊಟ್ಟು ನಿಲ್ಸಿರ್ತಾರೆ ಹಿಂಗೆ. ಯಾಕಂದ್ರೆ ಹಿಂಗೆ ಬಿಟ್ಟರೆ ಅದು ಪೇಂಟಲ್ಲಿ ಅಂಟ್ಕೊಂಡ್ಬಿಡುತ್ತೆ ಕೈಗೆ. ಆ ಡ್ರೈ ಆಗೋವರೆಗೂ ನೀವು ಕೂರಂಗಿಲ್ಲ, ಹಿಂಗೆ ನಿಂತ್ಕೋಬೇಕು, ಹಿಂಗೆ ನಿಂತ್ಕೊಂಡಿರ್ಬೇಕು ಹಿಂಗೆ 5 hours. ಸೊ ಇದು ನಾವು ಕ್ಲೈಮ್ಯಾಕ್ಸ್ 4 ದಿವಸ ಮಾಡಿದ್ವಿ, ಫುಲ್ ನೈಟು. ಸೊ 4 ದಿನ ಕೂಡ ನನಗೆ ಅಂದ್ರೆ ಒಂದು ಗೊತ್ತಾಗಿದ್ದು, ಡೈಲಿ 5 hours ಟೈಮ್ ಕೊಡೋಕ್ಕಾಗಲ್ಲ. ಫುಲ್ ನೈಟ್ ಶೂಟ್ ಮಾಡ್ಕೊಂಡು ರೂಮ್ ಹೋಗಿ ನಾನು ಸಾಯಂಕಾಲ 6 ಗಂಟೆ ರೆಡಿ ಆಗಬೇಕು ಅಂದ್ರೆ ನಾನು ಮಧ್ಯಾಹ್ನ 1 ಗಂಟೆ ಪೇಂಟ್ ಕೂತ್ಕೋಬೇಕು. ಸೊ ನಿದ್ದೆ ಆಗಲ್ಲ. ಅದಕ್ಕೆ ಏನು ಮಾಡಿದ್ವಿ ಅಂತಂದ್ರೆ, ಡೈಲಿ ಪೇಂಟ್ ಮಾಡೋದು ಬೇಡ, ನಾನು 4 ದಿವಸ ಕೂಡ ಹಂಗೆ ಇರ್ತೀನಿ ಅನ್ಕೊಂಡು ನಾನು 4 days ಸ್ನಾನ ಮಾಡಿಲ್ಲ, ಮುಖ ತೊಳೆದಿಲ್ಲ, ಅಲ್ಲೊಂದು ಉಜ್ಜಿದ್ದೀನಿ ಅಷ್ಟೇ. ನೆಲದ ಮೇಲೆ ಮಲಗ್ತಾ ಇದ್ರು. ಯೂಶಲಿ ಇದು ಬಾಳೆ ಎಲೆ ಹಾಕಿ ಮಲಗ್ತಾರಂತೆ. ಹೋಟೆಲ್ ಅಲ್ಲಿ ಎಲ್ಲೂ ಸಿಗ್ಲಿಲ್ಲ. ಸೊ ಇವ್ರು ಬರೀ ನೆಲದ ಮೇಲೆ 4 ದಿನ ಕೂಡ. ಅಂದ್ರೆ ಅಲ್ಲಿ ನಾ ಕೇಳಿದೆ ಫಸ್ಟ್, ಅಂದ್ರೆ ನೀವೇನ್ ಫಾಲೋ ಮಾಡ್ತೀರಾ ಹುಲಿ ವೇಷ ಹಾಕ್ದಾಗ ಅಂತ. ಯಾಕಂದ್ರೆ ಇದು ನಮಗೆ ಒಂದು ನಟನೆ ಅಥವಾ ಸಿನಿಮಾ ಆಗಿರ್ಬೋದು, ಅಲ್ಲಿವರೆಗೆ ಅದು ಎಮೋಷನ್, ನಂಬಿಕೆ, ಅದು ದೇವ್ರ ತರ ನೋಡ್ತಾರೆ ಅದನ್ನ. ನಾವು ಕೂಡ ಅಲ್ಲಿ ಆ ಪಾತ್ರ ವಹಿಸಿದಾಗ ಅದನ್ನ ಹಂಗೆ ಟ್ರೀಟ್ ಮಾಡ್ಬೇಕು. ಆ ಕಾರಣಕ್ಕೋಸ್ಕರ ಕೇಳಿದಾಗ ನೆಲ ಅಂದ್ರೆ ಏನೋ ಬಾಳೆ ಎಲೆ ಮೇಲೆ ಮಲಗ್ತೀವಿ ಅಂತೆಲ್ಲ ಹೇಳಿದ್ರು. ಆ ಫೆಸಿಲಿಟಿ ಅಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ನಾನೇನು ಮಾಡಿದೆ, ನೆಲ ಮೇಲೆ ಮಲ್ಗೋಣ ಅನ್ಕೊಂಡು ಮಲಗ್ದೆ. ಹೋಗಿ ಮಲಗ್ದೆ. ಅವತ್ತು ಫಸ್ಟ್ ಡೇ ಶೂಟ್ ಮುಗಿಸ್ಕೊಂಡು ಹೋಗಿ ಮಲಗ್ದೆ. ಮಧ್ಯರಾತ್ರಿ ಅಂದ್ರೆ ಬೆಳಗ್ಗೆ ಆ ಚಳಿಗೆ ಎಚ್ಚರ ಆಗೋಯ್ತು. ಹೋಟೆಲ್ ರೂಮು ಫ್ಲೋರ್ ಎಲ್ಲ ಬೇರೆ, ಅದು ಒಂಥರ ಕರೆಂಟ್ ತರ ಇರ್ತದಲ್ಲ, AC-ಗೆ ಚಳಿ ಸ್ಟಾರ್ಟ್ ಆಯ್ತು ನನಗೆ. ನಾನೇನು ಹೊಲ್ಕೊಂಡಿಲ್ಲ, ಹಿಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಚಳಿ ಆಯ್ತು ಅನ್ಕೊಂಡು ಎದಳಕ್ಕೆ ಹೋದೆ, ಪೇಂಟ್ ಪೂರ್ತಿ ಅನ್ಕೊಂಡ್ಬಿಟ್ಟಿದೆ ಫ್ಲೋರ್. ಹಿಂಗೆ ಎದ್ದೆ ಚರ್ರ ಅಂತ ಹೇಳ್ಬಿಡ್ತದ. ಜೀವ ಹೆಂಗ್ ಹೋದಂಗಾಯ್ತು ಅಂತಂದ್ರೆ 20 ನಿಮಿಷ ಅದನ್ನ ಹಿಂಗೆ ಮೆಲ್ಲಗೆ ಹಿಂಗೆ ಆ ಚರ್ಮ ಬಿಡಿಸ್ಕೊಳ್ಳೋದ್ರಲ್ಲೇ ಹಿಂಗೆ ಮಾಡ್ಕೊಂಡು ಅವಾಗ ಅರ್ಥ ಆಯ್ತು ಅಷ್ಟು ಈಸಿ ಅಲ್ಲ ಇದು ಅನ್ಕೊಂಡು. ಅವತ್ತೇ ಜ್ವರ ಬಂತು. ಆಪ್ಷನ್ ಇರಲಿಲ್ಲ, ಯಾಕಂದ್ರೆ ತುಂಬಾ ಕಷ್ಟ ಮಾಡಿದ್ದೀವಿ. ಕ್ಲೈಮ್ಯಾಕ್ಸಿಗೆ 1.5 ಸಾವಿರ 2 ಸಾವಿರ ಜನ ಜೂನಿಯರ್ಸ್. ಸೊ ನಾನೇನೋ ರೀಸನ್ ಕೊಟ್ಟು ಜ್ವರ ಬಂತು ಅದೆಲ್ಲ ಹೇಳಬಾರ್ದಲ್ಲ ಆ್ಯಕ್ಚುಲಿ. ಸೊ 4 ದಿವಸ
ಅದೆಲ್ಲ ಅನುಭವಿಸಿ ಒಟ್ಟಿನಲ್ಲಿ ಅದ್ಭುತವಾಗಿ ಬಂತು. ನಿಮ್ಮ ಡೆಡಿಕೇಶನ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸೀರಿಯಸ್ಲಿ ಕೆಲವೊಂದು ಆಚಾರ ವಿಚಾರಗಳಾಗಿರ್ಬೋದು, ಸಂಸ್ಕೃತಿ ಸಂಪ್ರದಾಯಗಳನ್ನ ನಾವು ತೆರೆ ಮೇಲೆ ತರೋದು ಅಷ್ಟೊಂದು ಈಸಿ ಅಲ್ಲ. ಆ್ಯಂಡ್ ಎಸ್ಪೆಷಲಿ ಎಕ್ಸಿಕ್ಯೂಷನ್ ಟೈಮಲ್ಲಿ ತುಂಬ ಚಾಲೆಂಜಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಆ ರೀತಿಯಾದಂಥ ಒಂದು ಸಬ್ಜೆಕ್ಟ್ ಅಂದರೆ ಡೆಲಿಕೇಟ್ ಇರುವಂಥ ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಚಾಲೆಂಜಸ್ಗಳಿತ್ತು ಅಂತ? ಅಂದರೆ ಇಲ್ಲಿ ಚಾಲೆಂಜಸ್ ಅನ್ನೋದು ಒಂದೇ, ಅದು ಹುಲಿ ವೇಷ. ನಾನು ಯಾಕಂದರೆ ಅದು ನಮ್ಮ ಜಾನರ್ ಅಲ್ಲ, ಅದು ಹೌದು, ಅದು ಕಂಪ್ಲೀಟ್ಲಿ ಬೇರೆ. ಅದು ನಮಗೆ ಬೇರೆ ನಾವು ಈ ಥರ ಕಮರ್ಷಿಯಲ್ ಡ್ಯಾನ್ಸ್ ಮಾಡ್ಬೋದು, ಸಾಂಗ್ ಡ್ಯಾನ್ಸ್ ಎಲ್ಲ ನಾವು ಕಲ್ತು ಮಾಡ್ಬಿಡ್ತೀವಿ. ಬಟ್ ಅಲ್ಲಿ ಕೊಡೋ ಎನರ್ಜಿನೇ ಬೇರೆ. ಅದು ಹುಲಿ ವೇಷ ಅಂತ ಹೇಳಿದಾಗ ಅದು ನಿಮ್ಗೆ ನೋಡೋದಕ್ಕೆ ಎಷ್ಟು ಸುಲಭವಾಗಿ ಕಾಣಿಸುತ್ತೆ, ಅಷ್ಟು ಸುಲಭ ಇಲ್ಲ. ಅದು ನೀವು 30 ಸೆಕೆಂಡ್ ಡ್ಯಾನ್ಸ್ ಮಾಡೋಕ್ಕಾಗಲ್ಲ. ನಾವು ಸ್ಟಾರ್ಟಿಂಗ್ ಅದೇ ಅನ್ಕೊಂಡಿದ್ದೆ, ಹುಲಿ ವೇಷ ಅಂದ ತಕ್ಷಣ ಬೀಟ್ ಹಾಕ್ತಾರೆ, ಆರಾಮ ಮಜವಾಗಿ ಡ್ಯಾನ್ಸ್ ಮಾಡ್ಬೋದು ಅಂತ. ಬಟ್ ನಾನು ರಿಹರ್ಸಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅದಷ್ಟು ಈಸಿ ಅಲ್ಲ ಅಂತ. ಆಮೇಲೆ ಅದು ನಿಮ್ಗೆ ಪೇಂಟಲ್ಲಿ ಹಾಕ್ತಾರಲ್ಲ, ಅವಾಗ ನಿಮ್ಗೆ ಒಂಥರ ಕಿಕ್ ಕೊಡ್ದಂಗೆ ಆಗುತ್ತದೆ. ಆ ಸ್ಮೆಲ್ಗೆ ಒಂಥರ ಅವ್ರು ಹೇಳಿದ್ರು ನನಗೆ, ಪೇಂಟ್ ಮಾಡ್ಬೇಕಾದ್ರೆ ನಿಮ್ಗೆ ಸ್ವಲ್ಪ ತಲೆ ಸುತ್ತಂಗೆ ಆಗುತ್ತೆ, ಹುಷಾರು ಅಂತಂದ್ರು. ನಾನು ಏನಾಗಲ್ಲ ಅಂದ್ಕೊಂಡೆ. ಹಿಂಗೆ ಆಗ್ತಾಯಿದ್ರೆ ಆ ಸ್ಮೆಲ್ ಹೋಗ್ತಾಯಿದೆ, ಒಂಥರ ಹಿಂಗೆ ಆಗ್ತಾಯಿದೆ ನನಗೆ. ಹಿಂಗೆ ಅದೊಂದು ಚೂರ ಒಂದೊಂದಿಷ್ಟು ಏನೋ ಆಗ್ತಾ ಇರ್ತದೆ ಪೇಂಟ್ ಮಾಡ್ಬೇಕಾಗಲಿ. ಸುಸ್ತಾಗ್ಬಾರ್ದು ಅಂದ್ಕೊಂಡು ಬೆಲ್ಲ ತಿನ್ನಿಸ್ತಾರೆ ಆ ಟೈಮಲ್ಲಿ. ಬರೀ ತಿನ್ನೋಕ್ಕಾಗಲ್ಲ, ಹಿಂಗೆ ನಿಂತಿರ್ಬೇಕು 5 ಅವರ್. ಒಂದಿಷ್ಟೆಲ್ಲ ಸರ್ಕಸ್ ಆಗುತ್ತೆ, ತುಂಬ ಕಷ್ಟ. ಅದೇ ನಾನು ಹೇಳ್ತೀನಿ. ಅಂದರೆ ನಾವು ಒಂದು ಟೈಮಿಗೆ ಆ ಸಿನಿಮಾಗೋಸ್ಕರ ಹಾಕಿದ್ವಿ 4 ದಿವಸಕ್ಕೆ ಅಷ್ಟೇ. ಬಟ್ ಅಲ್ಲಿ ಪ್ರತಿ ವರ್ಷ ಒಂದು 7 ಡೇಸ್ 9 ಡೇಸ್ ಹಿಂಗೆಲ್ಲ ಹಂಗೆ ಇರ್ತಾರೆ ಅವರು. ಅದಷ್ಟು ಈಸಿ ಕೆಲಸ ಅಲ್ವೇ ಅಲ್ಲ. ನಾವು ನೋಡೋದಕ್ಕೆ ಎಷ್ಟು ಈಸಿ ಅನ್ಸುತ್ತೋ ಅಷ್ಟು ಈಸಿ ಅಲ್ಲ ಅದು. ಅವ್ರು ಯಾರೋ ಡ್ಯಾನ್ಸ್ ಮಾಡ್ತಾರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫ್. ಅವ್ರಿಗೆ ಚಿಕ್ಕ ಮಕ್ಕಳಿಂದ ಆಮೇಲೆ ಅವ್ರಿಗೆ ಅದು ಬರ್ತದು ಬ್ಲಡ್ ಇದೆ ಅವ್ರಿಗೆ. ಸುಮ್ಮನೆ ಬೀಟ್ ಹಾಕಿ ಚಿಕ್ಕ ಮಗು ನಾವು ಕಲಿಬೇಕು. ಅವ್ರು ಸುಮ್ಮನೆ ಬೀಟ್ ಹಾಕಿ ಓಡಾಡ್ಕೊಂಡು ಮಾಡ್ಬಿಡ್ತಾವ. ಹೌದು, ಅಲ್ಲೇ ಬೆಳೆದಿರ್ತಾರೆ ಪ್ರಾಬಬ್ಲಿ, ಅದನ್ನೆಲ್ಲ ನೋಡ್ಕೊಂಡು. ಓಕೆ ಚೈತ್ರ ಅವರೇ, ಈಗ ತಮ್ಮ ಸೌತ್ ಇಂಡಸ್ಟ್ರಿ ಎಲ್ಲ ಒಂದು ರೌಂಡ್ ಹಾಕೊಂಡು ಬಂದ್ರಿ, ಹೇಗಿದೆ? ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಇಲ್ಲಿನವರು ಅನ್ನೋದು ಅಕ್ನಾಲೇಜ್ಮೆಂಟ್, ರೆಸ್ಪೆಕ್ಟ್ ಚೆನ್ನಾಗಿದೆ. ಸೊ ಅದು ಖುಷಿ ಆಗುತ್ತೆ. ಅಂಡ್ ನಮ್ಮ ಸಿನಿಮಾಗಳನ್ನ ಅವ್ರು ನೋಡಿದ್ದಾರೆ, ಅದು ಒಂದು ಖುಷಿ ಆಗುತ್ತೆ. ಸೊ ನಮ್ಮ ಸಿನಿಮಾಗಳನ್ನ ನೋಡಿ ಕೆಲಸ ತಗೊಳ್ಳೋದು ಒಂದು ಯಾವಾಗ್ಲೂ ಮೆರಿಟ್ ಬೇಸಿಸ್ ಅಲ್ಲಿ ಹೋಗ್ತಾ ಇದೀನಿ ಅನ್ನೋ ಒಂದು ಹೆಮ್ಮೆ, ಒಂದು ಚಿಕ್ಕದಾಗಿ. ಅಂಡ್ ಸಪ್ತಸಾಗರದ ಆಚೆಯಲ್ಲೋ ಇಲ್ಲ ಟೋಬಿ ಆಗಿರ್ಬೋದು, ಅದಕ್ಕೆಲ್ಲ ಅವ್ರು ಕೊಡೋ ರಿಸೆಪ್ಷನ್ ಇದೆಯಲ್ಲ, ತುಂಬಾ ನಾನು ಅಷ್ಟು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಅಲ್ಲಿ ಆ ಒಂದು ಪ್ರೀತಿ ಕೊಡೋದು ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಅಂಡ್ ಈ ಡಿಫ್ರೆನ್ಸಸ್ ಏನಿಲ್ಲ, ಎಲ್ಲ ಕ್ರಿಯೇಟಿವ್ ಪೀಪಲ್, ಜಾಗ ಒಂದು ಬದಲಾಗತ್ತೆ ಅಷ್ಟೇ, ಭಾಷೆ ಒಂದು ಬದಲಾಗುತ್ತೆ, ಜನ ಎಲ್ಲ ಸೇಮ್. ಇವಾಗ ತಮ್ಮ ಒಂದು ಜರ್ನಿ ನೋಡಿದ್ರೆ, ಟೋಬಿ ಆಗಿರ್ಬೋದು, ಬ್ಲಿಂಕ್ ಆಗಿರ್ಬೋದು, SSC ಆಗಿರ್ಬೋದು, ಎಲ್ಲವೂ ವಿಭಿನ್ನವಾದಂಥ ಒಂದು ಪಾತ್ರಗಳು. ಹೆಂಗೆ ಚೂಸ್ ಮಾಡ್ತೀರಾ ಅಂತ? ಅದು ವಿಭಿನ್ನ ಅಂತ ಅನ್ಸ್ಬೇಕು. ನಾನು ಆಲ್ರೆಡಿ ಮಾಡಿರೋ ಪಾತ್ರ ಮತ್ತೆ ಬಂದಾಗ ಅಯ್ಯೋ ಸದ್ಯಕ್ಕೆ ತಗೊಳ್ಳಲ್ಲ, ಒಂದಷ್ಟು ವರ್ಷ ಆದ್ಮೇಲೆ ಮೋಸ್ಟ್ಲಿ ರಿಪೀಟ್ ಮಾಡೋದಾಯ್ತು. ಬಟ್ ಇವಾಗ ಸದ್ಯಕ್ಕೆ ಅಂತ ತಗೊಳ್ಳಲ್ಲ ಅಂತ. ಬಟ್ ಇನ್ನೊಂದೇನಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಸು ಇಲ್ಲ, ಇವಾಗ ನಿಮ್ಮ ರೋಲ್ನ ನಾನು ಪ್ಲೇ ಮಾಡಬೇಕು ಅಂದರೆ ಆಬ್ವಿಯಸ್ಲಿ ಒಂದು ಪರ್ಸನ್ ಆಗಿ ನೀವು ಡಿಫರ್ ಆಗೋಗ್ತೀರಾ. ಸೊ ಇನ್ನೊಬ್ರು ನಿಮ್ಮ ಜೊತೆ ಇದ್ರೆ ಅವ್ರ ರೋಲ್ನ ನಾನು ಪ್ಲೇ ಮಾಡಿದ್ರೆ 2 ಪಾತ್ರ ಸಿಕ್ತು ಅಲ್ಲಿ ನನಗೆ. ಸೊ ಹಂಗೆ ನೋಡೋದು. ಸೊ ನಾನು ಎಷ್ಟೇ ಪಾತ್ರಗಳನ್ನ ಮಾಡಿದ್ರು, ಎಷ್ಟೇ ರಿಯಲಿಸ್ಟಿಕ್ ಪೀಪಲ್ನ ಸೆಲೆಕ್ಟ್ ಮಾಡಿದ್ರು, ಅವ್ರೆಲ್ಲ ಪಾತ್ರಗಳು ವಿಭಿನ್ನನೇ. ಅವರೆಲ್ಲರೂ ಸೀರೆ ಉಟ್ರು, ಅವರೆಲ್ಲರೂ ಸೀರೆ ಪ್ರಾಬಬ್ಲಿ ಉಡೋ ರೀತಿ ಇಲ್ಲ, ಅವ್ರ ಸೀರೆ ಉಡುವಾಗ ಅವರ ಮನಸ್ಥಿತಿ ಇಲ್ಲ, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲವೂ ವಿಭಿನ್ನ. ಸೊ ಈಚ್ ಪರ್ಸನ್ ಡಿಫರ್ಸ್. ಸೊ 5 ಜನ ಸೀರೆ ಉಡ್ತಾರೆ ಅಂದ್ರೆ 5 ಅವ್ರು ಯಾರು ಸಿಮಿಲರ್ ಇರಲ್ಲ. ಸೊ 5 ಸರ್ತಿ ನಾನು ಸೀರೆ ಉಟ್ರು 5 ಜನದ ರೋಲ್ ನಾನು ಮಾಡ್ಬೋದು. 5 ಸಿನಿಮಾ ಸಿಗುತ್ತೆ, ದುಡ್ಡು ಸಿಗುತ್ತೆ, ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಸೊ ಹಂಗೆ ಯೋಚನೆ ಮಾಡೋದು ನಾನು. ಅದ್ರಲ್ಲಿ ಏನ್ ವಿಭಿನ್ನವಾಗಿ ಮಾಡಕ್ಕೆ ಟ್ರೈ ಮಾಡಕ್ಕಾಗತ್ತೋ ಅಷ್ಟು. ಇವಾಗ ಭಾಷೆಯಿಂದ ಹಿಡಿದು ಮ್ಯಾನರಿಸಮ್ಸ್ ಇರ್ಬೋದು, ಇಲ್ಲ ಆ ಪಾತ್ರನೇ ಆಲ್ರೆಡಿ ಅಷ್ಟು ಚೆನ್ನಾಗಿ ಬರ್ದಿರ್ತಾರೆ. ಇವಾಗ ದೀಕ್ಷಾ ಕ್ಯಾರೆಕ್ಟರ್ ಆಲ್ಸೋ ಮಂಗಳೂರಿನವ್ರು ಯಾರಾದ್ರೂ ನೋಡಿದಾಗ ಇವಳು ನಮ್ಮ ಮಂಗಳೂರು ಹುಡುಗಿ ಅಂತ ಅನ್ಸ್ತಾಳೆ, ಮಾತಾಡೋದ್ರಿಂದ ಹಿಡಿದು ಈ ತರದ ಹುಡುಗಿ ನಾನು ನೋಡಿದೀನಿ ಅಂತ ಅವ್ರಿಗೆ ಅನ್ಸಿದ್ರೆ ಅಲ್ಲಿ ನನ್ನ ಎಫರ್ಟ್ ಅಲ್ಲಿ ಗೆದ್ದಿದೆ ಅಂತ ಒಂದು. ಸೊ ಹಂಗ ಅನ್ಸ್ಬೋದು ಅನ್ನೋ ಒಂದು ನಂಬಿಕೆ. ಸೊ ಡೈರೆಕ್ಟರಿಗೆ ಕನ್ವಿನ್ಸ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಅವ್ರು ಕಟ್ ಹೇಳ್ತಾ ಇದಾರೆ ಅಂದ್ರೆ ಓಕೆ ಕನ್ವಿನ್ಸ್ ಆಗ್ತಾ ಇದೆ ಅಂತ. ಸೊ ಈಗ ಜನಕ್ಕೆ ಹೆಂಗ್ ಕನೆಕ್ಟ್ ಆಗತ್ತೆ ನೋಡ್ಬೇಕು. ಕನೆಕ್ಟ್ ಆದ್ರೆ ಅಲ್ಲಿ ನೀವು ಗೆದ್ರಿ ಅಂತ. ಸೊ ಹಂಗೆ ವಿಭಿನ್ನವಾಗಿ ಸೆಲೆಕ್ಟ್ ಮಾಡ್ಕೊಂತ ಹೋಗೋದು. ಕತೆ ಮತ್ತೆ ಪಾತ್ರಗಳು ಅದಾಗದೆ. ಐ ಥಿಂಕ್ ಕತೆ ಹೇಳ್ಬೇಕಾದ್ರೇನೆ ನನ್ಗೆ ನಾನು ಅದ್ರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬಹುದು, ಇಲ್ಲ ಇದಕ್ಕೆ ನಾನು ಎಫರ್ಟ್ ಹಾಕ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದ್ರೇನೆ ನಾನು ಆ ಪಾತ್ರ ತಗೊಳ್ಳೋದು. ಬಂದಿಲ್ಲ ಅಂದಾಗ ಹೇಳ್ಬಿಡ್ತೀನಿ ಇದು ಕಷ್ಟ ಆಗತ್ತೆ ನನ್ಗೆ, ಇಲ್ಲ ಇದಕ್ಕೆ ಟೈಮ್ ಬೇಕು, ಆ ಥರದ್ದೆಲ್ಲ ಹೇಳಿ ತಗೊಂಡಿಲ್ದೇ ಇರೋದು ಇದೆ. ಸೊ ತಗೊಂಡ್ ಮಾಡಿದೀನಿ ಅಂದ್ರೆ ಅದು ಆ ಒಂದು ಎಕ್ಸೈಟ್ಮೆಂಟ್ ಹುಟ್ಟಿಸಿದೆ ಅನ್ನೋದು ಒಂದು ಅರ್ಥ. ವಂಡರ್ಫುಲ್. ಅಂಡ್ ಸ್ಟಾರ್ ಕ್ಯಾಸ್ಟ್ ನೋಡಿದ್ರೆ ತುಂಬಾ ಒಂಥರ ಇದನ್ಸುತ್ತೆ, ನಮ್ಗೆ ಖುಷಿ ಅನ್ಸುತ್ತೆ. ಪ್ರಕಾಶ್ ಸುಮ್ಮಿನಾಡ್ ಅವ್ರು ಎಲ್ಲೇ ಇದ್ರು ಕೂಡ ಯಾವುದೇ ಸಿನಿಮಾದಲ್ಲಿ ಹಾಸ್ಯಕ್ಕೆ ಒಂದು ಬರ್ವಿಲ್ಲ ಅಂತ ಹೇಳ್ತಾರೆ. ಸೊ ಈ ಸಿನಿಮಾದಲ್ಲೂ ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅವ್ರ ಪಾತ್ರದಿಂದ? ನಿಮ್ಗೆ ಅದು ಬೇರೆ ತರ ಅಂದ್ರೆ ಇಷ್ಟು ಸಿನಿಮಾಗಳಲ್ಲಿ ಪ್ರಕಾಶ್ ಅವ್ರು ನೀವು ಏನ್ ನೋಡಿದೀರಾ
ಅದು ಕಂಪ್ಲೀಟ್ ಆಗಿ ಅಪೋಸಿಟ್ ಆಗಿ ವಿಭಿನ್ನವಾಗಿ ನೋಡ್ತೀರಾ ಅವ್ರನ್ನ. ಓಕೆ. ಎಸ್, ಕಂಪ್ಲೀಟ್ ಪ್ಯಾಕೇಜ್ ಅಂದ್ರೆ ಕಾಮಿಡಿ ಇದ್ದೇ ಇರುತ್ತೆ, ಅವ್ರಿಂದ ಒಂಚೂರು ಹಾಸ್ಯ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಬೇರೆ ತರ ಪ್ರಕಾಶನ ನೋಡ್ತೀರಾ, ಪ್ರಕಾಶ್ ನೋಡೋರು ನೋಡ್ತೀರಾ. ಓಕೆ ಓಕೆ. ಸೂಪರ್ ಕಲಾವಿದ್ರು. ಅಂದ್ರೆ ನಾವು ಅದೇ ಮಾತಾಡ್ಕೊಳ್ತಾ ಇದ್ವಿ, ಇಲ್ಲಿರೋ ಎಲ್ಲ ಆರ್ಟಿಸ್ಟ್ಗಳು ತುಳುನಾಡಲ್ಲಿ ಇಲ್ಲ ಮಂಗಳೂರಿನಲ್ಲಿ ಅವ್ರು ಸೂಪರ್ ಸ್ಟಾರ್ಸ್. ಹೌದು. ಅವ್ರು ಎಲ್ರು ಗುರುತಿಸ್ತಾರ ಅವ್ರನ್ನ, ಅವ್ರ ಎಲ್ಲಾ ಸಿನಿಮಾಗಳನ್ನ ನಾಟಕಗಳನ್ನ ಎಲ್ಲಾನು ನೋಡಿರೋರು ಇದಾರೆ. ನಾವುಗಳಲ್ಲಿ ಹೊಸಬ್ರು, ನಮ್ಮ ಮುಖ ಪರಿಚಯ ಅಲ್ಲಿ ಯಾರಿಗೂ ಇಲ್ಲ ಅನ್ನೋದು ಒಂದು ಮಟ್ಟಕ್ಕೆ. ಅಂಡ್ ಅವ್ರುಗಳೆಲ್ಲ ಅಷ್ಟು ಬ್ಯುಸಿ ಆರ್ಟಿಸ್ಟ್, ಸೊ ಅಷ್ಟು ಒಳ್ಳೆ ನಟರು ನಮ್ ಜೊತೆ ಆಕ್ಟ್ ಮಾಡಕ್ ಒಪ್ಕೊಂಡಿದ್ದಾರೆ ಅನ್ನೋದು ನಮಗೆ ಖುಷಿ ಅಂತ ಅನ್ಸ್ಬೇಕು ಈಗ. ಸೊ ಅಷ್ಟು ಅಂಡ್ ಅದೆಲ್ಲ ಇದ್ರು ಅಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ಗಳು, ಆಮೇಲೆ ಅಷ್ಟು ಫೇಮ್ ನೇಮ್ ಇದೆ ಅವ್ರಿಗೆ ಅಲ್ಲಿ, ಆದ್ರೂ ಎಷ್ಟು ಸಿಂಪಲ್ ಆಗಿ ಇರೋರಂದ್ರೆ ಆ ಹ್ಯೂಮಿಲಿಟಿನ ನಮಗೆ ನಾವು ಅವರಿಂದ ಕಲ್ತ್ಕೊಳ್ಬೇಕು ಆಕ್ಚುಲಿ. ಸೊ ಅದು ಒಂದ್ ಸಿಕ್ಕಿದೆ ನಮ್ಗೆ ಆನ್ ಸೆಟ್. ಓಕೆ. ಇನ್ನೊಂದು ನನಗೆ ಇಂಟ್ರೆಸ್ಟಿಂಗ್ ಅನಿಸು, ಸುಮನ್ ಅವರು ಈ ಸಿನಿಮಾದಲ್ಲಿ ಇದ್ದಾರೆ. ಪಾತ್ರ ಏನು ಅಂತ ನೀವು ಪ್ರಾಬಬ್ಲಿ ರಿವೀಲ್ ಮಾಡೋದಿಲ್ಲ ಅಂತ ಅನ್ಸುತ್ತೆ, ಹೇಳ್ಬೋದಾ? ಏನ್ ಕತೆ? ಹೇಳ್ಬೋದು, ಅದ್ರಲ್ಲಿ ಏನಿಲ್ಲ. ನನ್ನ ಬಾಸ್ ಅವರು ಅದರಲ್ಲಿ. ಓಕೆ. ಅಂದ್ರೆ ಈಗ ಮಂಗಳೂರಲ್ಲಿ ನಿಮ್ಗೆ ಹುಲಿ ವೇಷ ಒಂದಿಷ್ಟು ಗುಂಪುಗಳಿರುತ್ತೆ, ಮುಖಂಡರೆಲ್ಲ ಇರ್ತಾರೆ. ಅದರಲ್ಲಿ ಒಂದು ಗುಂಪಿನ ಮುಖಂಡರು ಸುಮಂತ್ ಸರ್. ಸೊ ಅವ್ರ ಗುಂಪಲ್ಲಿ ನಾನೊಬ್ಬ ಇರ್ತೀನಿ. ನೀವೊಬ್ರು ಇರ್ತೀರಾ? ಓಕೆ. ಈ ಶೆಟ್ಟಿ ಗಂಗೆಲ್ಲ ಸಿಕ್ಕಾಪಡೆ ಗೆಲ್ವು ಇವಾಗ, ಅಂದ್ರೆ ಎಲ್ಲ ಬರ್ದಿಟ್ಟಿದೆ ಅಂತ. ರಿಷಬ್ ಶೆಟ್ರು, ರಕ್ಷಿತ್ ಶೆಟ್ರು, ರಾಜ್ಬಿ ಶೆಟ್ರು ಈ ಸಿನಿಮಾ ನಿರ್ದೇಶನ ಮಾಡ್ತದ್ದು, ಅದಕ್ಕೆ ಎಲ್ಲ ಪಾಸಿಟಿವ್ ವೈಬ್ ಇದೆ. ನಿಮ್ ನಿರ್ದೇಶಕರ ಬಗ್ಗೆ ಏನ್ ಹೇಳ್ತೀರಾ, ಡೈರೆಕ್ಟರ್ ಬಗ್ಗೆ? ಅದೇ ನಾನು ಆಗ್ಲೇ ಹೇಳ್ದಾಗ, ನಾನು ಅಂದ್ರೆ ನಿಮ್ಗೆ ತುಂಬಾ ವರ್ಷದಿಂದ ಗೊತ್ತು, ನಾನು ಫಸ್ಟ್ ಹೇಳ್ತೀನಿ ಅವಾಗ. ನನಗೆ ಕತೆ ಹೇಳಕ್ ಬಂದಾಗ್ಲೇನ ನನಗೆ ಅವ್ರು ಫಸ್ಟ್ ನಾನು ಅವ್ರ ಬಗ್ಗೆ ನನ್ಗೆ ಗೊತ್ತಾಗಿತ್ತು. ಅಂಡ್ ಅವ್ರು ಹೇಳಿದ್ರು ಅದು ಇದು ಫಸ್ಟ್ ಡೈರೆಕ್ಷನ್ ಅವ್ರದ್ದು. ಇದಕ್ಕಿಂತ ಮುಂಚೆ ಅವ್ರು ಸೀರಿಯಲ್ಗಳಲ್ಲೇನೋ ಕೆಲಸ ಮಾಡ್ತಿದ್ರು AD ಆಗಿ ಅಂತೆಲ್ಲ ಹೇಳಿದ್ರು. ಬಟ್ ಅವ್ರ ಕತೆ ಹೇಳೋ ರೀತಿ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ. ಅವ್ರ ನರೇಶನ್ ಕೇಳೋದೇನೆ ಖುಷಿ. ಅಂದ್ರೆ ಒಂದು ಅವ್ರ ಕ್ಲಾರಿಟಿ ಇದೆಯಲ್ಲ, ಆ ಕತೆ ಹಿಂಗ್ ಶುರುವಾಗಿ ಎಂಡ್ ಆಗುವಾಗ ಒಂದೊಂದ್ಸರ್ತಿ ಇಲ್ಲ ಅದು ಆಕ್ಚುಲಿ ಅದು ಮುಂಚೆ ಹಂಗೇನು ಇಲ್ಲ. ಸೊ ನಾನಾಗಿದ್ರೆ ಹಂಗೆ ಹೇಳೋದು, ಅಯ್ಯೋ ಇಲ್ಲ ಒಂದ್ ಬಿಟ್ಬಿಟ್ಟು ಅವ್ರ ಮೇಲೆ ಎಲಿಮೆಂಟ್ ಅಂತ ಒಂದ್ ಹೇಳೇ ಇರಲ್ಲ. ಬಟ್ ಅವರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಸ್ಕ್ರಿಪ್ಟ್ ಅಲ್ಲಿ ಹೇಗಿದೆಯೋ ಅದನ್ನ ಅಷ್ಟೇ ಚೆನ್ನಾಗಿ ನರೇಶನ್ ಮಾಡ್ಬೇಕಾದ್ರೂ ಪಾತ್ರಗಳ ಮೂಲಕ ಅಷ್ಟ್ ಚೆನ್ನಾಗಿ ನರೇಶನ್ ಕೊಟ್ರು. ಅಂಡ್ ಅದನ್ನ ನೀವು ಅವ್ರು ಹೇಳಿದಾಗ ಇಮ್ಯಾಜಿನ್ ಮಾಡ್ಬೋದು. ಆ ಒಂದು ಇಮ್ಯಾಜಿನೇಷನ್ ನಿಮಗೆ ಸಿಗ್ತಾ ಇದೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂತ. ಸೊ ಹಂಗೆ ನನ್ಗೆ ಆಗಿದ್ದು. ಅಂಡ್ ತುಂಬಾ ಪೇಷಂಟ್, ಯಾವಾಗ್ಲೂ ಹಸನ್ಮುಖಿ. ಅವ್ರಷ್ಟು ಟೆನ್ಸ್ಡ್ ಆಗಿ ಓಡಾಡಿದ್ ನಾನು ನೋಡೇ ಇಲ್ಲ ಸೆಟ್ ಅಲ್ಲಿ. ಅಂಡ್ ಅವ್ರಿಗೆ ಎಷ್ಟೇ ಟೆನ್ಷನ್ ಇದ್ರು ಅಂಡ್ ಆರ್ಟಿಸ್ಟ್ ನ ತುಂಬಾ ಕೂಲ್ ಆಗಿ ಇಟ್ಕೊಳ್ತಾರೆ. ಅಂಡ್ ವೆರಿ ಜೋವಿಯಲ್ ನಾನ್ ಕಂಡಂತೆ. ಅಂಡ್ ಕೆಲ್ಸನ ತುಂಬಾ ಚೆನ್ನಾಗಿ ತೆಗೆಸ್ಕೊಳ್ತಾರೆ. ಅಂಡ್ ಅದು ತುಂಬಾ ಕಾಮ್ ರೀತಿಯಲ್ಲೇ ತೆಗೆಸ್ಕೊಳ್ತಾರೆ. ಅಂಡ್ ಹೋಪ್ಫುಲಿ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಮ್ ಕಡೆಯಿಂದ ಅಂತ ಅನ್ಕೊಳ್ತೀನಿ. ನೋಡ್ಬೇಕು ಅವ್ರ ಅದು ಟೀಸರ್ ನೋಡಿದಾಗ ಪ್ರಾಬಬ್ಲಿ ಆ ರಿಚ್ನೆಸ್ ನಮಗೆ ಕಾಣಿಸುತ್ತೆ. ಕಲರ್ ಪ್ಯಾಲೆಟ್ ಆಗಿರ್ಬೋದು ಅಥವಾ ಅದು ಇದಾಗಿರ್ಬೋದು. ಮತ್ತೆ ಇನ್ನೊಂದೇನಂದ್ರೆ ಡಾರ್ಕ್ ಥೀಮ್ ಬೇಸ್ಡ್ ಇದೆ ಒಂದಷ್ಟು. ಸಿನಿಮಾ ಪೂರ್ತಿ ಅದೇ ಥೀಮ್ ಕ್ಯಾರಿ ಆಗುತ್ತಾ ಅಥವಾ ಎಲ್ಲಾದ್ರೂ ಒಂದು ಎಲಿವೇಶನ್ಸ್ಗಳು ಇದೆಯಾ ಅಂತ? ಚೇಂಜಸ್ ಇದ್ದೇ ಇರುತ್ತೆ, ಒಂದೇ ಥೀಮ್ ಕ್ಯಾರಿ ಆಗಲ್ಲ. ಬಟ್ ಅಂದ್ರೆ ಲೈಟಿಂಗ್ ಪ್ಯಾಟರ್ನ್ ಒಂದು ರೇಂಜಿಗೆ ಇದೆ ನಮಗೆ. ಆ ಥರ ನಮಗೆ ಥ್ರೋಟ್ ಸಿನಿಮಾ ಕ್ಯಾರಿ ಆಗುತ್ತೆ. ಬಟ್ ಬೇರೆ ಫೀಲ್ ಅಂತೂ ಸಿಗುತ್ತೆ. ಜನರಲ್ ಬೇರೆ ಸಿನಿಮಾ ನೋಡಿದಾಗ ಒಂದೇನು ಲೈಟಿಂಗ್ ಪ್ಯಾಟರ್ನ್ ಇರುತ್ತೆ, ವಿಜುವಲ್ಸ್ ಇರುತ್ತೆ. ಅದಕ್ಕಿಂತ ಇದು ಕಂಪ್ಲೀಟ್ ಅಂಡ್ ಇದು ಇದೆಲ್ಲ ಟೈಮ್ ಡಿಫರೆನ್ಸ್ ಏನದು 90s ಆಮೇಲೆ ಮತ್ತೆ 2010ಗೆ ಬರ್ತೀವಿ. ಸೊ ಅದು ಕೂಡ ಚೇಂಜಸ್ ಇರುತ್ತೆ. ರಿಚ್ನೆಸ್ ಆಕ್ಚುಲಿ ಕಾಣಿಸ್ತಿದೆ. ಅಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳೋದಾದ್ರೆ ಅವರು ಹೊಸಬ್ರೆ ಅನ್ಸುತ್ತೆ. ಇದಕ್ಕಿಂತ ಮುಂಚೆ ಯಾವುದೋ ಒಂದು ಶಾರ್ಟ್ ಮೂವಿ ಮಾಡಿದ್ರು, ನಂತರ ಇದು ಫಸ್ಟ್ ಫೀಚರ್ ಫಿಲ್ಮ್ ಅವ್ರದ್ದು. ಸೊ ಅವರ ಹಳೆ ಪರಿಚಯ ನಿಶಾಂತ್ ಅಂತ, ನನಗೊಂದು 10-15 ವರ್ಷದಿಂದ ಪರಿಚಯ ಅವರು. ಬಟ್ ನನಗೆ ಗೊತ್ತಿಲ್ಲ ಪ್ರೊಡ್ಯೂಸ್ ಮಾಡ್ತಾ ಅಥವಾ ಏನೋ ಆ ಥರದ್ದು ಇರಲಿಲ್ಲ. ಫ್ರೆಂಡ್ಶಿಪ್ ಇತ್ತು ನನಗೂ ಅವ್ರಿಗೂ. ಪ್ರೀಮಿಯರ್ ಶೋಗಳಲ್ಲಿ ಸಿಗ್ತಾ ಇದ್ವಿ, ತುಂಬಾ ಸಲ ಪ್ರೀಮಿಯರ್ ಶೋಗಳಲ್ಲಿ ಸಿಗ್ತಾ ಇದ್ವಿ. ಸಿನಿಮಾ ನೋಡಿ ಮಾತುಕತೆ ಆಗ್ತಾ ಇತ್ತು, ಜೊತೆಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ವಿ, ಪಾಪ್ಕಾರ್ನ್ ತಿಂತಾ ಇದ್ವಿ. ನಾನು ಸುಮ್ಮನೆ ಯಾವತ್ತೋ ಒಂದು ಸ್ಟೋರಿ ಹಾಕಿದಾಗೆಲ್ಲ ರಿಪ್ಲೈ ಮಾಡೋರು ಅವರು. ಏನೋ ಒಂದು ಸ್ಟೋರಿ ಹಾಕಿದ್ದೆ, ನೀನು ಬರೀ ಇಂಥ ಸ್ಟೋರಿ ಹಾಕು ಸಿನಿಮಾ ಮಾಡೋಣ ಅಂತ ಕಳಿಸಿದ್ರು. ಅವ ನಾನು ಹೇಳಿದೆ, ದುಡ್ಡು ಹಾಕಿ ನಾನು ಸುಮ್ಮನೆ ಅವ್ರಿಗೆ ತಮಾಷೆ ಮಾಡೋದಕ್ಕೂ ನಾನು ಒಂದು ತಮಾಷೆ ಕಳಿಸ್ದೆ. ದುಡ್ಡು ಹಾಕಿ ನಾವು KGF ತರ ಸಿನಿಮಾ ಮಾಡೋಣ ಅಂತ ಕಳಿಸ್ತಾರೆ. ಕತೆ ಹೇಳೋ ಅಂತಂದ್ರು, ಸುಮ್ಮನೆ ಅಂತಂದೆ. ಸೀರಿಯಸ್ ಆಗಿ ಕತೆ ಹೇಳೋ ಅಂತಂದ್ರು. ಸೀರಿಯಸ್ ಆಗಿ ಕತೆ ಬೇಕಾ ನಿಮಗೆ ಅಂತಂದೆ. ಅಷ್ಟೊತ್ತಿಗೆ ನಾನು ಆಲ್ರೆಡಿ ಒಂದಿಷ್ಟು ಪ್ರೊಡ್ಯೂಸರ್ಗಳು ಪಿಚ್ ಮಾಡಿದ್ದೆ, ಇದೇ ಮಾರ್ನಮಿ ಕತೆ ತೊಗೊಂಡು ಹೋಗಿ ಒಂದಿಷ್ಟು ಪ್ರೊಡ್ಯೂಸರ್ ಹತ್ರ ಹೋಗಿದ್ವಿ. ಎಲ್ಲ ಆಗಿತ್ತು, ಎಲ್ಲ ಗೊತ್ತಲ್ಲ, ಶ್ರಾವಣ ಮುಗಿಲಿ ಆಷಾಢ ಮುಗಿಲಿ ಅದೆಲ್ಲ ಅದೇ ಆಗಿತ್ತು. ಅವಾಗ ಇವರು ಹೇಳಿದಾಗ ಸೀರಿಯಸ್ ಆಗಿದಾರ ಇವರು ಅನ್ಕೊಂಡು ನೋಡೋಣ ಅಂತ ಆನ್ಲೈನ್ ಕಳಿಸ್ದೆ ಅವ್ರಿಗೆ. ಅವ್ರು ಓದಿ ಒಳ್ಳೆ ನಂಗೆ ಓಕೆ ಅನಿಸ್ತು. ಬಟ್ ಅದು ನನ್ನ ಇಮ್ಯಾಜಿನೇಷನ್ ತಕ್ಕಂಗಿದೆ. ನನಗೆ ನೀವು ಬಂದು ಕತೆ ಹೇಳಿದ್ರೆ ನನಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿದ್ರು. ಅವಾಗ ನಾನು ಶೆಟ್ರಿಗೆ ಹೇಳಿದೆ, ಒಬ್ರು ಯಾರೋ ಇದ್ದಾರೆ ನಂಗೆ ಹಳೆ ಪರಿಚಯ, ಪಾಸಿಟಿವ್ ಆಗಂಗಿದೆ, ಕತೆ ಹೇಳ್ಕೊಂಬರೋಣ ಬನ್ನಿ. ಯಾರು ಇಷ್ಟು ದಿವಸ ಅಂತ ನಮ್ಮ ಕತೆ ಯಾರು ಕೇಳೇ ಇಲ್ಲ, ನಮಗೆಲ್ಲ ಕೇಳಿ ಸಾಕಾಗೋಯ್ತು. ಇವರು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ, ಹೇಳ್ಬಿಟ್ಟು ಬರೋಣ ಅನ್ಕೊಂಡು ನಾನು ಶೆಟ್ರ ಹೋದ್ವಿ, ಕತೆ ಹೇಳಿದ್ವಿ. ಅವ್ರಿಗೆ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅಂತ ಅನಿಸ್ತು. ಆವಾಗ ಅವ್ರು ಹೇಳಿದ್ದು, ನಂಗೆ ನೀನು ಗೊತ್ತು,
ನನಗೆ ಗೊತ್ತಲ್ಲ ಮುಂಚೆ ಅಂದರೆ ಹೌದು. ನಿನ್ನ ಮೇಲೆ ನಂಗೆ ನಂಬಿಕೆ ಇದೆ, ಎಲ್ಲ ಓಕೆ. ಬಟ್ ಈಗ ಶೆಟ್ರಿಗೆ ಹೊಸಬರು, ನಿನಗೆ ಅವ್ರು ಗೊತ್ತು, ಬಟ್ ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ನಾನು ನಂಬಿ ಇಷ್ಟು ದುಡ್ಡು ಹಾಕಬೇಕು ಅಂದರೆ ನನಗೆ ಏನು ಬೇಕಲ್ಲ, ನಿನ್ನ ಏನು ಮಾಡ್ತೀರ ನೀವು ಆ್ಯಸ್ ಅ ಟೀಮಾಗಿ ಏನು ತೋರಿಸ್ತೀರ ನನಗೆ, ಓಕೆ, ನಾನು ಇಷ್ಟು ಕೋಟಿ ಅಂತ ನಾನು ಹಾಕಬೇಕು ಅಂತ ನಂಗೆ ನಂಬಿಕೆ ಬೇಕಲ್ಲ. ಕರೆಕ್ಟ್. ನಿಮ್ಮ ಔಟ್ಪುಟ್ ಏನು ಅಂತ ನಂಗೆ ಗೊತ್ತಾಗಬೇಕು, ನಿಮ್ಮ ಕೆಪಾಸಿಟಿ ಏನು ಅಂತ ಗೊತ್ತಾಗಬೇಕು. ಹೌದು. ಒಂದು ಟೀಸರ್ ಶೂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಓಕೆ. ಬಟ್ ಏನಾಗುತ್ತೆ, ಆ ಥರ ಪ್ರೊಡ್ಯೂಸರ್ ಹೇಳಿದಾಗ ಬೇರೆ ಟೀಮಲ್ಲೆಲ್ಲ ಅವರು ಹುಡುಗರೆಲ್ಲ ಹೋಗ್ಬಿಟ್ಟು ಅವರ ದುಡ್ಡು ಹಾಕೊಂಡು ಟೀಸರ್ ಶೂಟ್ ಮಾಡ್ಕೊಂಬರ್ತಾರೆ. ಹೌದು. ಇವರೆಂಥ ಪ್ರೊಡ್ಯೂಸರ್ ಅಂತಂದ್ರೆ ಅವರೇ ದುಡ್ಡು ಕೊಟ್ಟರು, ಅದಕ್ಕೆ ಅವರೇ ದುಡ್ಡು ಕೊಟ್ಟು ಟೀಸರ್ ಶೂಟ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಡೈರೆಕ್ಟ್ರು ಹೋಗಿ ಲೊಕೇಶನ್ ಹಂಟ್ ಮಾಡಿ ಒಂದು ವಾರ ಅಲ್ಲೇ ಇದ್ದು ಓಡಾಡಿಕೊಂಡು ಲೊಕೇಶನ್ ನೋಡಿಕೊಂಡು ಟೀಮ್ ಅಪ್ ಮಾಡ್ಕೊಂಡು ಎಲ್ಲ ಅಲ್ಲಿಗೆ ಹೋಗಿ 2 ನೈಟ್ಸ್ ಶೂಟ್ ಮಾಡಿದ್ವಿ. ಅದು ಔಟ್ಪುಟ್ ಬಂದಮೇಲೆ ಅವ್ರಿಗೆ ನಂಬಿಕೆ ಫುಲ್ ಜಾಸ್ತಿ ಆಗೋಯ್ತು. ಇಲ್ಲ, ಈ ಟೀಮ್ ಸಖತ್ತಾಗಿದೆ, ಡೈರೆಕ್ಟರ್ ಕೆಪಾಸಿಟಿ ಇದೆ, ಅವ್ರೇನು ನನ್ಗೆ ಕನ್ವೆ ಮಾಡಿದ್ರು ಅದನ್ನ ತೆಗೆದು ತೋರಿಸಿದ್ರು ಅಲ್ಲಿ. ಹೌದು. ಕ್ಯಾಮ್ರಾಮನ್ ಆಗಿರ್ಬೋದು, ಎಲ್ಲ ಡಿಪಾರ್ಟ್ಮೆಂಟು ಅವ್ರಿಗೆ ನಂಬಿಕೆ ಬಂತು. ಸೊ ದುಡ್ಡು ಹಾಕಿದ್ರು, ಸಿನಿಮಾ ಆಯಿತು. ಎಲ್ಲ ಕೂಡ ಸಿನಿಮಾಟೋಗ್ರಫರ್ ಆಗಿರ್ಬೋದು, ಅವರು ಕೂಡ ಒಂದಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಂತವ್ರು, ಶಿವಸೇನಾ ಅವರು ಆಗಿರ್ಬೋದು. ಸಲಗ ಭೀಮಾ ಎಲ್ಲ. ಹೌದು. ಅದೇ ಇವಾಗ ನಾನು ಏನು ಅದೇ ಇದು ಕಲರ್ ಪ್ಯಾಲೆಟ್ ಬಗ್ಗೆ ಮಾತಾಡ್ತಿದ್ದೆ. ಬಿಕಾಸ್ ಏನಕ್ಕಂದ್ರೆ ಅವೆಲ್ಲ ನಮಗೆ ಕಾಣಿಸುತ್ತೆ. ಮತ್ತು ಚರಣ್ ರಾಜ್ ಅವರ ಮ್ಯೂಸಿಕ್ ಎಸ್ಪೆಷಲಿ ಅದ್ಭುತ. ಮಾಸ್ ಸಾಂಗ್ಸ್ಗಳಿಗೆ ಅಂತಲೇ ಫೇಮಸ್ ಅವರು. ಅಂದ್ ಈ ರೀತಿ ಒಂದು ಕಲ್ಟ್ ಸಿನಿಮಾಗೆ ಅವರು ಫಸ್ಟ್ ಆಫ್ ಆಲ್ ಹೇಗೆ ಬಂದರು ಅಂತ. ಚರಣ್ ಸರ್ ಹೆಂಗೆ ಅಂತಂದರೆ, ಡೈರೆಕ್ಟರ್ ನನ್ನ ಕತೆ ಹೇಳಿದಾಗ ಒಂದಿಷ್ಟು ನನಗೆ ಒಂದಿಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಹೆಸರುಗಳು ನಂಗೆ ತಲೆ ಓಡ್ತಾ ಇತ್ತು. ಈಗ DOP ಅಂತಂದಾಗ ನಂಗೆ ಶಿವಸೇನಾ ಹಳೆ ಪರಿಚಯ, ಬಟ್ ಇವತ್ತು ಮುಖಾಮುಖಿ ಭೇಟಿ ಆಗಿರಲಿಲ್ಲ. ತುಂಬ ಸಿನಿಮಾಗಳು ನಾನು ಒಟ್ಟಿಗೆ ಕೆಲಸ ಮಾಡಬೇಕಿತ್ತು, ಅದು ಯಾವುದೂ ಆಗಿರಲಿಲ್ಲ. ಫೋನಲ್ಲಿ ಮಾತಾಡ್ತಾ ಇದ್ವಿ, ಆಗುತ್ತೆ ಇಲ್ಲ ಆ ಥರ ಆಗಿತ್ತು. ಸೊ DOP ಅವರು ಅಂತ ನಂಗೆ ತಲೆಲಿತ್ತು, ಶೆಟ್ರಿಗೆ ನಾನು ಹೇಳ ಅನ್ಕೊಂಡು ತಲೆಲಿದ್ದೆ. ಮ್ಯೂಸಿಕ್ ಅಂತ ಬಂದಾಗ ನಂಗೆ ಚರಣ್ ಸರ್ ಮ್ಯೂಸಿಕ್ ತುಂಬ ಇಷ್ಟ. ಅವರು ಪ್ರತಿಯೊಂದು ಸಿನಿಮಾ ಮಾಡ್ಕೊಂಡು ಬನ್ನಿ, ಬೇರೆ ಬೇರೆನೇ ಇರ್ತದೆ, ಗ್ರಾಫ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಚರಣ್ ಸರ ಮಾಡಿರೋದು ಅನ್ಸ್ಬಿಡುತ್ತೆ ನಿಮಗೆ. ಬ್ಯಾಂಗಲ್ ಬಂಗಾರ ಅವರೇ ಮಾಡ್ತಾರೆ, ಅಲ್ಲಿ ಟಗರು ಸಿನಿಮಾ ಆ ಥರದ್ದು ಒಂದು ಇಂಟೆನ್ಸ್ ಸಾಂಗ್ ಅವ್ರು ಸಪ್ತಸಾಗರ ಮಾಡ್ತಾರೆ. ಈ ಥರ ನೋಡಿದಾಗ ಆ ಮನುಷ್ಯ ಒಂದಕ್ಕೆ ಸ್ಟಿಕ್ ಆಗೋ ಮನುಷ್ಯ ಅಲ್ಲ, ಯಾವ ಥರ ಸಿನಿಮಾ ಬೇಕಾದ್ರೆ ಅವ್ರು ಮಾಡ್ತಾರೆ ಅನ್ನೋ ಕೆಪಾಸಿಟಿ ಇರೋಂಥ ಮನುಷ್ಯ. ನನಗೆ ಅವ್ರ ಆಲ್ಬಮ್ ತುಂಬ ಇಷ್ಟ ಆಗಿದ್ದು ಸಾಧಾರಣ ಗೋಧಿ ಬಣ್ಣ. ಅದು ಯಾವ ಲೆವೆಲ್ ನನಗೆ ಹಾಂಟ್ ಮಾಡ್ತಾ ಇತ್ತು ಅಂದರೆ, ನನ್ನ ಪ್ಲೇಲಿಸ್ಟ್ಗೆ ಯಾವಾಗ ಅದು ಓಡ್ತಾನೆ ಇತ್ತು ಯಾವಾಗಲೂ ಒಂದಿಷ್ಟು ವರ್ಷಗಳ ಕಾಲ. ಸೊ ಅವಾಗ ನನಗೆ ಅವ್ರು ತುಂಬ ಇಷ್ಟ. ನಾನು ಅವಾಗ ಡೈರೆಕ್ಟರ್ ಹೇಳಿದೆ, ಚರಣ್ ಸರ್ ಹಂಗಿರ್ತಾರೆ, ಅವ್ರಿಗೆ ತುಂಬ ಇಷ್ಟ ಚರಣ್ ಸರ್ ಅಂತಾರೆ, ವರ್ಕ್ ಆಗ್ತಾರೆ ಚೆನ್ನಾಗಿದೆ ಅಂತಂತ. ಸರಿ ಅಂದ್ಕೊಂಡು ನಾವು ನಿಶಾಂತ್ ಅವ್ರಿಗೆ ಹೇಳಿದ್ವಿ ಚರಣ್ ಸರ್ ಮ್ಯೂಸಿಕ್ ಅವರು ಅಂತ. ಬಟ್ ಪ್ರೊಡ್ಯೂಸರ್ ನನಗೊಂದು ಬಜೆಟ್ ಕೊಟ್ಟಿದ್ರು ಮ್ಯೂಸಿಕ್ಗೆ, ಇಷ್ಟು ಬಜೆಟ್ ಮಾಡ್ಕೊಳಪ್ಪ ಅಂತ. ಬಟ್ ಚರಣ್ ಸರ್ ಆ ಬಜೆಟ್ಗೆ ಅವ್ರಿಗೂ ಸಂಬಂಧ ಇರಲಿಲ್ಲ, ಸ್ವಲ್ಪ ಸೊ ನಿಶಾಂತ್ ಅವ್ರನ್ನ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ, ಅಂದರೆ ವರ್ಕ್ ಆಗುತ್ತೆ ಇದು ಅಂತ ಅವ್ರಿಗೆ ಗೊತ್ತು, ವರ್ಕ್ ಆಗುತ್ತೆ ಅಂತ. ಬಟ್ ಬಜೆಟ್ ಇಂದ ಜಾಸ್ತಿ ಆಗುತ್ತಲ್ಲ ಅನ್ಕೊಂಡ್ವಿ, ಬಟ್ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೆ ಎಸ್ ಅಂತ ಹೋದ್ವಿ. ಅವಾಗ ಹಂಗೆ ಚರಣ್ ಸರ್ ಓಡೋರು. ಕ್ವಾಲಿಟಿ ಔಟ್ಪುಟ್ ಬೇಕು ಅಂದ್ರೆ ಆಬ್ವಿಯಸ್ಲಿ ಖರ್ಚು ಆಗೇ ಆಗುತ್ತೆ. ಹೌದು, ಡೌಟೇ ಇಲ್ಲ. ಹೌದು. ಚೈತ್ರ ಅವರೇ, ಇವಾಗ ತಮ್ಮ ಹಾಡು ಇದನ್ನಲ್ಲಿ ಎಸ್ಪೆಷಲಿ ಶಾಕಾಹಾರಿನಲ್ಲಿ ಅದ್ಭುತವಾಗಿ ಬಂದಿದೆ. 1-2 ಸಾಲುಗಳು ಹಾಡ್ಬೋದಾ ಅಂತ ನಮಗೋಸ್ಕರ? ಈ ಸುಡೋ ಶಾಖ ಗಾಳಿಯಾಸೆ ಉಸಿರಾಗಿ ದಹಿಸಿದೆ, ನೀ ಕೊಡೋ ಶಾಪ ನಿನ್ನನೇ ಏರಿ ಹಣೆ ಬರಹ ಅಳಿಸಿದೆ, ಹೊರಟಾಗ ಸತ್ಯ ಬೀದಿಗೆ ಬರದಂತೆ ತಡೆಯೋ ವಿಧಿಯ ಮುಖಾಮುಖಿಯು ಎಲ್ಲೋ ಸುರಿದ ಮಳೆ ಕಾಲಡಿಗೆ ಪ್ರವಾಹವಾಯಿತೆ, ಎಲ್ಲೋ ಸಿಡಿದ ಕಿಡಿ ಉರಿ ಉರಿಯುವ ಸ್ವಾರ್ಥವಾಯಿತೆ. ವಂಡರ್ಫುಲ್. ನನ್ನ ಪ್ಲೇ ಲಿಸ್ಟ್ ನಲ್ಲಿ ಆಕ್ಚುಲಿ ಈ ಹಾಡು ಎಷ್ಟು ಸೀರಿಯಸ್ಲಿ ರಂಗಾಯಣ ರಘು ಅವರ ಕ್ಯಾರೆಕ್ಟರ್ಗೂ ಈ ಹಾಡಿಗೂ ನಂಗೂ ಗೊತ್ತಿರಲಿಲ್ಲ ಪ್ಲೇಸ್ಮೆಂಟ್ ಎಲ್ಲಿ ಬರುತ್ತೆ ಅಂತ. ಬಟ್ ಇಂಟರ್ವಲ್ ಬ್ಲಾಕ್ ಅಲ್ಲಿ ಅದನ್ನ ಹಾಕಿದಾಗ ಗೇವ್ ಅ ವೆರಿ ಡಿಫರೆಂಟ್ ಫೀಲಿಂಗ್. ವಂಡರ್ಫುಲ್. ನಾನಷ್ಟು n ನಂಬರ್ ಆಫ್ ಟೈಮ್ಸ್ ಕೇಳಿದ್ದೀನಿ. ಅದ್ಭುತ. ಮತ್ತೆ 90s ದಸರಾ ರೀಕ್ರಿಯೇಟ್ ಮಾಡಿದ್ದೀರಾ ಈ ಸಿನಿಮಾದಲ್ಲಿ. ಅಂದ್ರೆ ಈ ರೀಕ್ರಿಯೇಷನ್ ಪ್ರೋಸೆಸ್ ಬಗ್ಗೆ ಹೆಂಗ ಅನಿಸ್ತು ಸರ್ ತಮಗೆ? ಎಷ್ಟು ಅಂದ್ರೆ ಇದನ್ನಿಸ್ತು, ಆ ಪ್ರೋಸೆಸ್ ಎಲ್ಲ ಹೇಗಾಯ್ತು ಏನು ಕತೆ ಅಂತ?
ಅದನ್ನ ಬಹುಶಃ ನೀವು ನಿರ್ದೇಶಕರು ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ ಅನ್ಸುತ್ತೆ. ಯಾಕಂದ್ರೆ 90s ಎಲ್ಲ ಆರ್ಟ್ ಜೊತೆಗೆ ಆರ್ಟ್ ಅದೆಲ್ಲ ಜಾಸ್ತಿ ಮೇಂಟೈನ್ ಮಾಡ್ತಿಲ್ಲ ಅವರೇ. ಓಕೆ ಸೊ ಇದಕ್ಕೆ ಅವ್ರು ಕರೆಕ್ಟ್ ಉತ್ತರ ಕೊಡ್ತಾರೆ ನಿಮಗೆ. ಓಕೆ ಓಕೆ ನಿಮ್ಮ ಫೇವ್ರೆಟ್ ಪೋರ್ಷನ್ ಯಾವ್ದು ಈ ಸಿನಿಮಾದಲ್ಲಿ ನಿಮ್ಮಿಬ್ಬರದ್ದು? ನಾವು ಮಾಡಿದ್ಯಲ್ಲ ಎಲ್ಲ scene, ಹಂಗೆ ಹೇಳಿ. ಒಂದು ಡೈಲಾಗ್ ಹೇಳ್ಬೋದಾ ಈ ಸಿನಿಮಾದ್ದು? ಏನು ಕೊಡಂಗಿಲ್ಲ, ನಿರ್ದೇಶಕರು ಹೇಳಿದ್ದಾರೆ. ಏನು ಅಂದ್ರೆ ಏನು actually ನಮ್ಗೆ ಏನೂ ಸಿಗ್ತಿಲ್ಲ ಇವಾಗ. ಕೆಲವೊಂದು ಟ್ರೈಲರ್ಗಳು ಆಕ್ಚುಲಿ ರಿವೀಲ್ ಮಾಡಿರ್ತಾರೆ. ಅದು ಒಂದಿದೆ, ಅದು ಆಕ್ಚುಲಿ ನಾನು ಯಾರು ಅಂತ ಗೊತ್ತಾಯ್ತಾ? ಅದೊಂದಿದೆ. ಅದಿದೆ, ಅದೊಂದು ಏನೋ ಇವ್ರನ್ನ ಯಾವಾಗ್ಲೂ ಭೇಟಿ ಮಾಡ್ಬಿಟ್ಟು ಹೇಳ್ತೀನಿ ನಾನು ಯಾರು ಅಂತ ಗೊತ್ತಾಯ್ತಾ? ಅದು ನಿಮ್ಮನ್ನ ಫೋಟೋದ ಅವರು ತೋರಿಸಿದ್ದಾರೆ, ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ನೋಡಿದಾರ ನನ್ನ? ಎಷ್ಟು ಕ್ಯೂಟ್ ಮಾರ್ರೆ ಇವರು. ನಾನು ರಫ್ ಅಂಡ್ ಟಫ್ ಅಂತ ಎಣಿಸಿದ್ದು, ಈಗ ನೋಡುವಾಗ ಕ್ಯೂಟ್ ಸಾ ಅಷ್ಟೇ. ಆಮೇಲೆ ಸಿನಿಮಾ ನೋಡಿ ರಿವೀಲ್ ಮಾಡೋದಕ್ಕೆ ಆಕ್ಚುಲಿ ಆಗೋದಿಲ್ಲ, ಬಿಕಾಸ್ ಏನು ಕೂಡ ಆಕ್ಚುಲಿ ಬಿಟ್ಕೊಟ್ಟಿಲ್ಲ ನೀವು. Yes. ಟ್ರೈಲರ್ ಬಂದಿದ್ರೆ ಒಂದ್ ಸ್ವಲ್ಪ ನಮ್ಗೆ ಡಿಕೋಡ್ ಮಾಡ್ಬೋದಾಗಿತ್ತು ಅಂತ ನಾನು ಅನ್ಕೋತಾ ಇದ್ದೆ. ಆದ್ರೆ ಈಗ ಒಂದು ಚಿಕ್ಕದ ಒಂದು ಸ್ಮಾಲ್ ಒಂದು ರ್ಯಾಪಿಡ್ ಫೈರ್ ತರ, ಓಕೆ ಇದು ಫೈರ್ ವಾಟರ್ ಐಸ್ ಕ್ಯೂಬ್ ಅಂತ. ಓಕೆ ಇವಾಗ ನಿಜ ಅಂದ್ರೆ ಫೈರ್ ಅಂತ, ಇಲ್ಲಾಂದ್ರೆ ಸುಳ್ಳು ಅಂದ್ರೆ ವಾಟರ್. ಇಲ್ಲ ನಿಮ್ಗೆ ಹೇಳಕ್ಕೆ ರಿವೀಲ್ ಮಾಡೋದಕ್ಕೆ ಇಷ್ಟ ಇಲ್ಲ, ಆ ಪ್ರಶ್ನೆದು ಏನು ಉತ್ತರ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಐಸ್ ಕ್ಯೂಬ್ ಅಂತ ಹೇಳ್ಬೋದು. ಫೈರ್ ನಿಜ, ವಾಟರ್ ಸುಳ್ಳು, ಏನು ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಐಸ್ ಕ್ಯೂಬ್. ಐಸ್ ಕ್ಯೂಬ್ ಓಕೆನಾ? ಓಕೆ. ಇವಾಗ ಮಾರ್ನಮಿನಲ್ಲಿ ರಿತ್ವಿಕ್ ಅವರು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಾನು ಇದನ್ನ ಇದು ಮಾಡ್ಕೊಂತೀನಿ. ಅದನ್ನ ಫೈರ್ ಅಂದ್ರೆ ನಿಜ, ವಾಟರ್ ಅಂದ್ರೆ ಸುಳ್ಳು, ಆಮೇಲೆ ಐಸ್ ಕ್ಯೂಬ್ ಅಂದ್ರೆ ಹೇಳಕ್ ಇಷ್ಟ ಇಲ್ಲ. ಹೇಳಕ್ ಇಷ್ಟ ಇಲ್ಲ, ಐಸ್ ಕ್ಯೂಬ್. ಐಸ್ ಕ್ಯೂಬ್ ಓಕೆ. ಹೀರೋಯಿನ್ ಇಬ್ರು ಕೊನೆಯಲ್ಲಿ ಹೀರೋಯಿನ್ ಇಬ್ರು ಕೊನೆಯಲ್ಲಿ ದೂರ ಆಗ್ತಾರೆ. ಐಸ್ ಕ್ಯೂಬ್. ಐಸ್ ಕ್ಯೂಬ್. ಸರಿ, ನೀರು ನೀರಾ ವಾಟರ್? ಓಕೆ. ಕ್ಲೈಮ್ಯಾಕ್ಸ್ ನಲ್ಲಿ ಹೀರೋ ಪಾತ್ರ ಸತ್ ಹೋಗುತ್ತೆ. ವಾಟರ್. ವಾಟರ್. ಓಕೆ. ಚೈತ್ರ ಜೆ ಆಚಾರ್ ಅವರದ್ದು ಇದರಲ್ಲಿ ಬಜಾರಿ ಪಾತ್ರ. ನೀರು. ಓಕೆ. ಮಾರ್ನಮಿ ತುಳುನಾಡಿನ ಒಂದು ದೈವದ ಕತೆ. ನೀರು. ಓಕೆ. ಫಸ್ಟ್ ಇಂಪ್ರೆಷನ್ ಕತೆ ಹಾಗೇನೆ ಸಿನಿಮಾದ ಬಗ್ಗೆ ಬಂದ ಅಂದ್ರೆ ರಿಯಾಕ್ಷನ್ಸ್ಗಳು ಹೇಳ್ಬೇಕು ನೀವು. ಅಂದ್ರೆ ಇವಾಗ ಹೀರೋ ಮತ್ತೆ ಡೈರೆಕ್ಟರ್, ಅಂದ್ರೆ ಡೈರೆಕ್ಟರ್ ಬಂದ್ಬಿಟ್ಟು ನಿಮಗೆ ಕತೆ ಹೇಳಿ ಓಕೆ ಆಗಿದೆ, ಬಟ್ ಸೌತ್ ಕೆನರಾ ಸ್ಲ್ಯಾಂಗ್ ಅಂತ ಗೊತ್ತಾದಾಗ ನಿಮ್ಗೆ ಅನ್ಸಿದ್ದೇನು? ಸಿಕ್ತು, ಏನೋ ವಸ್ತು ಮಾಡ್ಬೋದು ಅಂತ. ಅದ್ಭುತ. ಅದ್ಭುತ. ನಿಮ್ಗೆ? ಸೂಪರ್. ನಿಮ್ಗೂ ಸೂಪರ್. ಓಕೆ. ಚರಣ್ ರಾಜ್ ಅವರು ಕತೆ ಕೇಳಿದಾಗ ಬಂದಂತ ಫಸ್ಟ್ ಇಂಪ್ರೆಷನ್ ಗೊತ್ತಿಲ್ಲ? ಅವರೇ ನನಗೆ ಕತೆ ಚೆನ್ನಾಗಿದೆ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಸೊ ನಾವು ಹೋಗ್ಬಿಟ್ಟು ಕತೆ ಹೇಳಿದ್ವಿ ಅವ್ರಿಗೆ. ಓ ಹಂಗ, ಇವ್ರಿಗೆ ಗೊತ್ತಿದೆ, ನನಗೆ ಗೊತ್ತಿದೆ. ಓಕೆ. ಅಲ್ಲ, ನಾವು ಹೋಗಿ ಚರಣ್ ಸರ್ ಕತೆ ಹೇಳಿದಾಗ ಅವ್ರ ಇಂಪ್ರೆಷನ್ ಹೇಳ್ತೀರಾ ನೀವು? ಚರಣ್ ರಾಜ್ ಅವರು ಕತೆ ಕೇಳಿದಾಗ ಅವರಿಂದ ಬಂದಂತ ಫಸ್ಟ್ ಇಂಪ್ರೆಷನ್ ಯಾವುದು ಅಂತ? ಅವರು ಕತೆ ತುಂಬಾ ಚೆನ್ನಾಗಿದೆ, 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 ಅದ್ಭುತ ಆಗತ್ತೆ ಅಂತ ಹೇಳ್ತಾರೆ ಅವರು. ಅದು ಜಾಸ್ತಿ ಅವ್ರು ಎಕ್ಸ್ಪ್ರೆಸ್ ಮಾಡಿರೋದ್ರಲ್ಲಿ ಇಷ್ಟೇ ಹೇಳಿದ್ದು ಚೆನ್ನಾಗಾಗತ್ತೆ. ಸೂಪರ್. ನೆಕ್ಸ್ಟ್ ಸಿನಿಮಾ ಟೆಕ್ನಿಷಿಯನ್ಸೇ ಫಸ್ಟ್ ಆಡಿಯನ್ಸ್ ಅಂತಾರೆ. ಫಸ್ಟ್ ಕಾಪಿ ನೋಡಿ, ನಿಮ್ಮ ಟೆಕ್ನಿಷಿಯನ್ಸ್ ಇಂದ ಬಂದಂತ ಫಸ್ಟ್ ಇಂಪ್ರೆಷನ್ ಯಾವುದು? ನೀವು ನೋಡಿಲ್ವಾ? ನೋಡಿದ್ದೀರಾ? ಓಕೆ, ಸೂಪರ್. ನೀವು ಕೇಳಿದ ಮಾರ್ನಮಿ ಸಿನಿಮಾದ ಫಸ್ಟ್ BGM ಅಂಡ್ ಅದನ್ನ ಕೇಳಿ ಡೈರೆಕ್ಟರ್ಗೆ ಏನ್ ಹೇಳಿದ್ರಿ? ನಾನು BGM ಕೇಳಿದ ಅದೇ ಟೈಟಲ್ ಟೀಸರ್ ಬಿಟ್ಟಲ್ಲ ನಾವು, ಅದನ್ನ ಕೇಳಿ ನಾನು ಶೆಟ್ರೆ ಕೆಲಸ ಆಯ್ತು ಅಂತ ಹೇಳಿದ್ರೆ ಚೆನ್ನಾಗಿದೆ ಅಂತ. ಆ ಸ್ಟಾರ್ಟಿಂಗ್ ಅದು ನಾಯಿ ಬರುತ್ತೆ ಆವಾಗ ಕೂಡ ಆ ಮ್ಯೂಸಿಕ್ ತುಂಬಾ BGM ತುಂಬಾ ಚೆನ್ನಾಗಿದೆ, ತುಂಬಾ ತುಂಬಾ ಹಂಗೆ ನಮ್ಗೆ ಎಳಿಯುತ್ತೆ ಅದನ್ನ. ನೀವು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು? ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡೋದು ನನ್ನ ಫ್ರೆಂಡ್ಸ್, ಸರ್ಕಲ್ ಆಫ್ ಪೀಪಲ್. ಇಷ್ಟಪಟ್ಟು ಸಿಗದೆ ಇರೋದು? ಸರ್ ತಾವು ಹೇಳ್ಬೇಕು. ಇಷ್ಟಪಟ್ಟು ಸಿಗದೆ ಇರೋದಾ? ಆ ಥರದ್ದು ಲೈಫಲ್ಲಿ ಯಾವುದೂ ಆಗಿಲ್ಲ. ಆಗಿಲ್ವಾ? ಇಷ್ಟಪಟ್ಟಾಗ ಅದಕ್ಕೆ ಏನು ಬೇಕು ಅದೆಲ್ಲ ಹಾಕಿ ಅದನ್ನ ಪಡೆದಿರೋದಿದೆ. ಪಡೆದಿರೋದಿದೆ. ಬಿಟ್ಕೊಡಲ್ಲ. ಸೂಪರ್. ಜೀವನದಲ್ಲಿ ತುಂಬಾ ಕಷ್ಟ ಇದೆ ಅಂತ ಅನ್ಸಿ ಆಮೇಲೆ ತುಂಬಾ ಸುಲಭವಾಗಿ ಆಗಿರೋದು? ಇಷ್ಟೊಂದು ಎಕ್ಸಾಮ್ಗಳು ಹಂಗೆ ಆಗಿದೆ ನಂಗೆ. ಇವತ್ತು ನಾನು ಫೇಲ್ ಆಗೋದು ಅಂತ ಹೋದಾಗ ಈಸಿ ಪೇಪರ್ ಬಂದು ಬರ್ದಿರೋದಿದೆ. ಉಲ್ಟಾಗಿದೆ. ನಾನು ಪಾಸ್ ಆಗ್ತೀನಿ ಅಂತ ಆರಾಮಾಗಿ ಹೋಗಿದ್ದೆ. ಓಕೆ, ನನ್ಗದು ಹಂಗೆ ಆಗಿದೆ. ಫೈನಲ್ ಕ್ವಶನ್. ಎಂಟೈರ್ ಸಿನಿಮಾ ಶೂಟಿಂಗ್ ನಲ್ಲಿ ನಿಮಗೆ ತುಂಬಾ ಈಸಿ ಅನ್ಸಿರೋ ಪೋರ್ಷನ್ ಯಾವುದು, ಕಷ್ಟ ಅನ್ಸಿರೋ ಪೋರ್ಷನ್ ಯಾವುದು? ಇವ್ರಿಗೆ ಜಾಸ್ತಿ ಇರ್ತದೆ. ಟಾಕಿ ಪೋರ್ಷನ್ ಎಲ್ಲ ಈಸಿನೇ ಇತ್ತು ನನಗೆ. ಟಾಕಿ ಪೋರ್ಷನ್ ಎಲ್ಲ ಈಸಿ ಇತ್ತು. ಆರಾಮ ಕೂತು ನಿಂಗೆಲ್ಲ ಮಾತಾಡೋದು, ರೊಮ್ಯಾಂಟಿಕ್ ಸೀನ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು. ರೊಮ್ಯಾಂಟಿಕ್ ಸೀನ್ಸ್ ಏನ್ ಮಣ್ಣು ಇದಿರಲ್ಲ ನಿಮ್ಗೆ. ವೆರಿ ಶೈ. ಆಮೇಲೆ ದೇವ್ರ ದಯೆಯಿಂದ ಅವ್ರು ನನ್ನ ಫ್ರೆಂಡ್ ಆದ್ರು. ಅದಾದ್ಮೇಲೆ ಸ್ವಲ್ಪ ಹಿ ಬಿಕೇಮ್ ಕಂಫರ್ಟಬಲ್. ಸ್ಟಾರ್ಟಿಂಗ್ ಬಂದಾಗ ಟೇಕ್
ಆಮೇಲೆ ಸೈಲೆಂಟ್ ಹಿಂಗೆ ಕೂತು ಏನು ಮಾತಾಡ್ತಾ ಇರಲಿಲ್ಲ, ನಾನೇ ಮಾತಾಡ್ಸಿ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಫ್ರೆಂಡ್ ಮಾಡ್ಕೊಂಡ್ರಾ? ಮಾಡ್ಕೊಂಡ್ಬಿಟ್ಟೆ. ಸೂಪರ್. ಸುಮ್ಮನೆ ಪಾಪ ಬಂದು ಮಾತಾಡಿಸಿ ನನ್ನ ಕಂಫರ್ಟ್ ಝೋನ್ ತೊಗೊಂಡ್ರು. ಓಕೆ. ಎಸ್, ಅಂದ್ರೆ ಆರಾಮಾಗಿದ್ದ ಪೋರ್ಷನ್ ಅಂದ್ರೆ ಟಾಕಿ ಪೋರ್ಷನ್ ಆಗಿರ್ಬೋದು, ಅದೆಲ್ಲ ಡಿಫಿಕಲ್ಟ್ ಅನಿಸಿದ್ದು ಆಕ್ಷನ್ ಫೈಟ್ಗಳು ಹೆವಿ ಡಿಫಿಕಲ್ಟ್ ಇತ್ತು. ಸೂಪರ್ ಆಗಿ ಮಾಡಿದ್ದಾರೆ ಫೈಟ್ ಮಾತ್ರ. ನನ್ಗೆ ಓಕೆ. ಅವ್ರ ಎಫರ್ಟ್ ನನಗೆ ಮೇಕಿಂಗ್ ಟೈಮಲ್ಲಿ ರಫ್ ಕಟ್ ನೋಡಿದ್ದೆ, ಅದಾದ್ಮೇಲೆ ಫೈನಲ್ ಎಡಿಟ್ ಒಂದು ವರ್ಷನ್ ನೋಡಿದೆ. ಸಕ್ಕದಾಗಿ ಮಾಡಿದ್ದಾರೆ. ಆ ಕ್ರೆಡಿಟ್ ಇವ್ರಿಗೆ ಕೊಡ್ಲೇಬೇಕು, ಬಿಕಾಸ್ ಹುಷಾರಿಲ್ದಂಗಾಗಿ 3-4 ದಿನ ಅದೇ ಶೂಟ್ಗಳು ಮಾಡಿ, ಆಮೇಲೆ ಅರ್ಜುನ್ ನಮ್ಮ ಫೈಟ್ ಕೊರಿಯೋಗ್ರಫರ್, ಅವ್ರಿಗೂ ಆ ಕ್ರೆಡಿಟ್ಸ್ ಹೋಗ್ಬೇಕು. ತುಂಬಾ ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಫೈಟ್ ಮಾಡಿಸಿದ್ದಾರೆ. ನನ್ಗೆ ಆಕ್ಚುಲಿ ಲೈಕ್ ಎಷ್ಟೊಂದು ಫೈಟ್ಸ್ ನೋಡ್ತೀವಲ್ಲ, ಅದರಲ್ಲಿ ಲೈಕ್ ಐ ಕ್ಯಾನ್ ಸೇ ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿದೆ ನಮ್ಮ ಫೈಟ್ ಅಂತ. ಪ್ರೌಡ್ ಹೇಳ್ಕೋಬಹುದು, ಒಳ್ಳೆ ಫೈಟ್ಸ್ ಇದೆ. ಯಾ ತುಂಬಾ ಚೆನ್ನಾಗಿದೆ. ಸೂಪರ್ ಸರ್. ಆಕ್ಚುಲಿ ನಾನು ಒಂದು ಪ್ರಶ್ನೆ ಕೇಳಬೇಕು. ಇವಾಗ ಸೀರಿಯಲ್ಗಳಲ್ಲಿ ಮಾಡೋರಿಗೆ ಸಿನಿಮಾದಲ್ಲಿ ಅವ್ರನ್ನ ಹಾಕೊಳ್ಳೋದು ತುಂಬಾ ಕಷ್ಟ, ಅಂದ್ರೆ ಅಷ್ಟೇ ಕಷ್ಟ. ಬಿಕಾಸ್ ಏನಕ್ಕಂದ್ರೆ ಎಲ್ಲಾ ಎಮೋಷನ್ಸ್ಗಳನ್ನ ನೀವು ಸೀರಿಯಲ್ನ ತೋರಿಸಿರ್ತೀರಾ, ಮತ್ತೆ ಏನು ತೋರಿಸ್ಬೋದು ಸಿನಿಮಾದಲ್ಲಿ ಅಂತ ಒಂದಿರುತ್ತೆ, ಒಂದು ಮೈಂಡ್ ಸೆಟ್ ಇರುತ್ತೆ ಕೆಲವೊಂದು ನಿರ್ದೇಶಕರಿಗೆ. ನಿಮ್ಗೆ ಹಿಂಗಾಯ್ತು ಅಂತ? ಇದು ಇಲ್ಲ, ನನಗೆ ನಂಗೆ ಅನ್ಸಲ್ಲ ಎಲ್ಲ ಎಮೋಷನ್ಸ್ ತೋರಿಸಿರ್ತೀವಿ ಅಂತಿರಲ್ಲ ಅಲ್ಲಿ. ಒಬ್ಬ ಕಲಾವಿದ ಆ ಪಾತ್ರಕ್ಕೆ ಕೊಟ್ಟಿರೋ ಎಮೋಷನ್ಸ್ ಮಾತ್ರ ತೋರಿಸಿರ್ತಾನಲ್ಲಿ. ಓಕೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಸೀರಿಯಲ್ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಕ್ಯಾರೆಕ್ಟರ್ ಕೊಡುವಂತ ಒಂದು ಎಮೋಷನ್ಸ್ ಕೊಟ್ಟಿರ್ತೀವಿ ಅಲ್ಲಿ. ಸಿನಿಮಾಗೆ ಬಂದಾಗ ಇಲ್ಲಿ ಇವನು ಚೇತು ಆದಾಗ ಚೇತುನ ಎಮೋಷನ್ಸೇ ಬೇರೆ ಇರುತ್ತೆ. ಓಕೆ. ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಕೊಟ್ಟರೆ ಎಮೋಷನ್ಸ್ ಇಲ್ಲಿ ಚೇತು ಕೊಡಲ್ಲ, ಅವನ ಆ ಥರ ಬಿಹೇವ್ ಮಾಡಲ್ಲ. ಸೊ ಅದು ತಪ್ಪು ಅನ್ಸುತ್ತೆ ನನಗೆ. ಅಂದ್ರೆ ಅವನೆಲ್ಲ ಎಮೋಷನ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಅದಕ್ಕೋಸ್ಕರ ಚೆನ್ನಾಗಿ ಬಂದು ನೋಡಲ್ಲ, ಅದೆಲ್ಲ ಸರಿಯಲ್ಲ ಅನ್ಸುತ್ತೆ ನನಗೆ. ಅದನ್ನ ತಪ್ಪದು. ಓಕೆ. ಓಕೆ. ಕ್ಯಾರೆಕ್ಟರ್ ತಕ್ಕಂಗೆ ಎಮೋಷನ್ಸ್ ಚೇಂಜ್ ಆಗುತ್ತೆ, ಅವನ ಹಾವಭಾವಗಳು ಚೇಂಜ್ ಆಗುತ್ತೆ, ಪ್ರತಿಯೊಂದು ಚೇಂಜ್ ಆಗುತ್ತೆ ಅಲ್ಲಿ. ಚೇಂಜ್ ಆಗುತ್ತೆ. ಓಕೆ. ಓಕೆ. ಅಂಡ್ ನೀವು ಸೀರಿಯಲಲ್ಲಿ ಮಾಡ್ತಿರ್ಬೇಕಾದ್ರೆ ಆವಾಗ ಹೆಂಗೆ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ರಿ? ಎಸ್ಪೆಷಲಿ ಇವಾಗ ಸಿನಿಮಾ ಅಂತ ಬಂದಾಗ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಏನು ಕತೆ ಅಂತ? ಡಿಫ್ರೆನ್ಸ್ ಇದೇ ಇರುತ್ತೆ. ಅಂದ್ರೆ ನನಗೆ ಅದೇ ಪ್ರಿಪ್ರೇಷನ್ಸ್, ನನಗೆ ಶೂಟಿಂಗ್ ಅಷ್ಟೇ ಸಮಸ್ಯೆ ಆಗಿದೆ. ಅಂದ್ರೆ ಫಸ್ಟ್ 15 days ನಾನು ಸೀರಿಯಲ್ ಶೂಟ್ ಮಾಡ್ತಾ ಇದ್ದೆ. 1 to 15 ಸೀರಿಯಲ್, 15 to 30 ಮಾರ್ ನಮಗೆ. ಓಕೆ. ಸೊ 15th ಈವ್ನಿಂಗ್ ಅಲ್ಲಿ ಶೂಟ್ ಪ್ಯಾಕಪ್ ಆದ ತಕ್ಷಣ ಡೈರೆಕ್ಟ್ ಏರ್ಪೋರ್ಟ್ ಫ್ಲೈಟಲ್ಲಿ ಅಲ್ಲಿ ಏರ್ಪೋರ್ಟಲ್ಲಿ ಕೂತ್ಕೊಂಡು ಒಂದಿಷ್ಟು ಸೀನ್ಗಳು ಇದ್ರದ್ದು ಓದೋದು ಮಾರ್ನವಿದು. ಯಾಕಂದ್ರೆ ಅಲ್ಲಿ ಆ ಜೀವ ಕ್ಯಾರೆಕ್ಟರಿಂದ ನಾನು ಚೇತು ಆಗಬೇಕು. ಓಕೆ. ಓಕೆ. ನನ್ನ ಟೈಮ್ ಎಷ್ಟಿರುತ್ತೆ, ಒಂದು 2-3 ಅವರ್ ಇರುತ್ತೆ. ಅಲ್ಲಿ ಇಳಿದೆ ನೈಟ್ ಮಲ್ಕೊಂಡೆ, ಬೆಳಗ್ಗೆ ಮತ್ತೆ ಎದ್ದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಅಲ್ಲಿ ಕೂತ್ಕೊಂಡೆಲ್ಲ ಏರ್ಪೋರ್ಟಲ್ಲಿ ಕೂತ್ಕೊಂಡು ಸಿನ್ ಪೇಪರ್ ಓದೋದು, ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಏನಾದ್ರು ರೆಡಿ ಆಗಿದ್ದರೆ, ಒಂದು ಹಳೆ ಶೂಟ್ ಮಾಡಿದ್ರೆ ಅದನ್ನ ಕೂತ್ಕೊಂಡು ನೋಡೋದು, ಅದು ಆ ಥರ ಮಾಡ್ಕೊತಿದ್ದೆ. ಆಮೇಲೆ ಸೇಮ್ ಥಿಂಗ್ ಅಲ್ಲಿಂದ ಮುಗಿಸಿ ಬಂದ ತಕ್ಷಣ ಫ್ಲೈಟಲ್ಲಿ ಎಪಿಸೋಡ್ ನೋಡ್ಕೊಂಡ್ ಬರೋದು ಸೀರಿಯಲ್ದು, ಹಿಂಗ ಇವನು ಅಂತ ಅನ್ಕೊಂಡು ನೋಡ್ಕೊಂಡ್ ಬರ್ತಾ ಇದ್ದೆ, ವಾಪಸ್ ಹಿಂಗೆ ಮಾಡ್ತಾ ಇದ್ದೆ. ಆ ಥರ ಆಗಿರೋದು ಅಷ್ಟೇ. ಸೂಪರ್. ಚೈತ್ರ ಅವರೇ, ಫೈನಲಿ ನಿಮ್ಮ ಹತ್ರ ಇವಾಗ ನಿಮಗೆ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ವರ್ಷದಿಂದ ಇದ್ದೀರಾ, ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದೀರಾ. ನಿಮಗೆ ನೀವು ಅಂದರೆ ನಿಮ್ಗಿರೋಂಥ ಟ್ಯಾಲೆಂಟ್ಗೆ ತಕ್ಕ ಹಾಗೆ ಪಾತ್ರಗಳು ಸಿಗ್ತಿದ್ಯಾ ಅಥವಾ ಏನು ಏನಾದರೂ? ಖಂಡಿತವಾಗ್ಲೂ ಸಿಗ್ತದೆ. ಮಾನವಿ ಹುಡ್ಕೊಂಡು ಬಂತಲ್ಲ, ಹಾಗೆ ಪ್ರತಿ ಸಿನಿಮಾನು ಹಂಗೆ ಬರ್ತಾ ಇದೆ. ಅಂಡ್ ಖುಷಿ ಆಗುತ್ತೆ. ಅಂದರೆ ನನಗೆ ನಾನು ಅದೇ ಇನ್ನೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ರಿಷಿ ಅವರು ನಿಮ್ಮನ್ನ ಮೈಂಡಲ್ಲಿ ಇಟ್ಕೊಂಡೇ ನಾನು ಫಸ್ಟ್ ಬರ್ದಾಗ ಆಕ್ಚುಲಿ ದೀಕ್ಷಾ ಅಲ್ಲ ಪಾತ್ರದ ಹೆಸರು, ಚೈತ್ರ ಅಂತ ಇದ್ದು ಅದು ಡೈಲಾಗ್ಸ್ ಇತ್ತು. ನಾನು ಚೈತ್ರ ಅಂತ ಹಾಕ್ಬೇಡಿ, ಬೇರೆ ಹೆಸರು ಹಾಕಿ, ನನ್ನ ಹೆಸರು ಹಾಕ್ಬೇಡಿ ಅಂತ ಹೇಳಿ ಚೇಂಜ್ ಮಾಡಕ್ ಮಾಡಿಸಿದ್ದು. ಸೊ ನನ್ಗೆ ಅವ್ರು ಹಂಗೆ ಹೇಳ್ದಾಗ್ಲೇನೆ ನನಗೆ ಆಸ್ ಅನ್ ಆರ್ಟಿಸ್ಟ್ ನಾನು ಐ ಫೀಲ್ ವೆರಿ ಹ್ಯಾಪಿ. ನನ್ನ ಕಂಟೆಂಟ್ ಯಾಕೆಂದ್ರೆ ನನ್ನ ಅನ್ಕೊಂಡು ಬರೆದ್ರು ನನಗೆ ಅಂತ. ಸೊ ಹಾಗೆ ಖಂಡಿತವಾಗ್ಲೂ ಏನೋ ಎಲ್ಲರೂ ಹಂಗೆ ಅನ್ಕೊಂಡಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಅಂಡ್ ಐ ಥಿಂಕ್ ಅದು ಆಗ್ತಾ ಇದೆ. ಅಂಡ್ ನಾನು ಖುಷಿ ಅದು ಆ ವಿಚಾರವಾಗ್ಲಿ. ಅಂಡ್ ಪ್ರತಿ ಸಿನಿಮಾನು ಹಂಗಾಗ್ಲಿ ಅಂತಾನೆ ತಗೊಂಡು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಿ ಇನ್ನೊಂದು ಕೆಲಸ ಸಿಗಬೇಕು ಅಂತಾನೆ ಮಾಡೋದು. ಸೊ ಆ ಶಿಸ್ತು ಅದು ಯಾವತ್ತೂ ಚೇಂಜ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಎಕ್ಸಾಕ್ಟ್ಲಿ. ಆ ಡೆಡಿಕೇಶನ್ ಇವಾಗ ಸರ್ ಹೇಳಿದ್ರು, ಹುಲಿ ವೇಷ ಹಾಕಿರ್ಬೋದು, ಮತ್ತೆ ನಿಮ್ಮ ಡೆಡಿಕೇಶನ್ ಅದು ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮನ್ನು ಕರ್ಕೊಂಡು ಡೆಫಿನೆಟ್ಲಿ ಹೋಗುತ್ತೆ. ಆ್ಯಂಡ್ ಇವಾಗ ದಕ್ಷಿಣ ಕನ್ನಡದ ಸಂಸ್ಕೃತಿ ಬಗ್ಗೆ ಮಾತಾಡೋದಾದ್ರೆ ಸರ್, ಇವಾಗ ನಾವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅಂದರೆ ಅವ್ರ ಆಚಾರ ವಿಚಾರಗಳು, ಅವ್ರ ಸಂಸ್ಕೃತಿನ ಒಂದಷ್ಟು ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಸೊ ನಿಮ್ಗೆ ಏನು ಅನ್ಸುತ್ತೆ ದಕ್ಷಿಣ ಕನ್ನಡದ ಅವ್ರ ಸಂಸ್ಕೃತಿ ಬಗ್ಗೆ? ಅದು ಅವರು ನಂಬಿಕೆ ಅಂತ ಇಷ್ಟು ವರ್ಷ ನಮ್ಗೆ ಗೊತ್ತಿರಲಿಲ್ಲ. ಅದು ಇತ್ತೀಚೆಗೆ ಅದು ಸಿನಿಮಾ ಆಗಿ ಬಂದಿರೋದ್ರಿಂದ ನಮ್ಗೆ ಅದ್ರ ಬಗ್ಗೆ ಒಲವು ಜಾಸ್ತಿ ಆಗಿದೆ. ಅಂಡ್ ಈ ಸಿನಿಮಾ ನಾವು ಅಲ್ಲಿ ಹೋಗಿ ಮಾಡಿದಾಗ ನಮ್ಮೊಂದಿಷ್ಟು ಎಕ್ಸ್ಪೀರಿಯನ್ಸ್ಗಳು ಆಯ್ತು. ಅಲ್ಲಿ ಅವ್ರ ದೈವಗಳು ಹೆಂಗಿರುತ್ತೆ, ಆ ಹುಲಿ ವಿಷಯ ಹೆಂಗಿರುತ್ತೆ, ಅದು ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಒಂದು ನಮ್ಗೆ ಇಲ್ಲಿ ಗೊತ್ತಿರೋ ಮಾಮೂಲಿ ದೇವರುಗಳಷ್ಟೇ, ನಮ್ಗೆ ಈಶ್ವರ, ಪಾರ್ವತಿ ಪೂಜೆ ಮಾಡ್ತೀವಿ, ಹಿಂಗಿರುತ್ತೆ. ಬಟ್ ದೈವಗಳು ಬರುತ್ತೆ, ದೈವಗಳು ಇರುತ್ತೆ ಅಲ್ಲಿ, ಆ ಥರ ಒಂದೇನೋ ಪ್ಯಾಟರ್ನ್ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಅದನ್ನ ಕನ್ನಡ ಹೋಗಿ ನೋಡಿದಾಗ ಅದು ಬೇರೆ ಸಿಗೋ ಎಕ್ಸ್ಪೀರಿಯನ್ಸ್ ಬೇರೆ ಅದು. ಓಕೆ. ಓಕೆ. ಅಂಡ್ ಕಲ್ಚರಲಿ ತುಂಬಾ ರಿಚ್ ಇರ್ತಾರೆ, ವಿಭಿನ್ನವಾಗಿರ್ತಾರೆ. ದೇವಸ್ಥಾನಗಳು ಅತಿ ಹೆಚ್ಚು ಇರೋದು ಅವ್ರ ನೆಲದಲ್ಲೇ. ಸೊ ಅದು ಅಲ್ಲಿ ನೋಡಕ್ಕೇನೆ ಖುಷಿ. ಅಂಡ್ ಗಜಿಬಿಜಿ ಇಲ್ಲ, ಎಲ್ಲ ಆರಾಮ್ ವೈಡ್ ರೋಡ್ಸ್,
ಆಮೇಲೆ ಆರಾಮ್ ಪೀಪಲ್, ಅವ್ರ ಜೀವನ ಅವ್ರು ಆರಾಮಾಗಿ ಏನೋ ಮಾಡ್ತಾ ಇರ್ತಾರೆ. ಅಂಡ್ ತುಂಬಾ ಅವ್ರ ಕೋಪನು ನಮ್ ಕೋಪಗಳಿಗೆ ಇಲ್ಲ ನಮ್ಮ ಬೈಗುಳಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರದ್ದು ಆಕ್ಚುಲಿ ಬೈತಾ ಇಲ್ಲ ಇವ್ರು ಅಷ್ಟು ಅಂತ ಅನ್ಸುತ್ತೆ. ಸೊ ಹಂಗೆ ಅನ್ಸೋ ಹಂಗೆ. ಸೊ ಖುಷಿ ಅವ್ರ ಜೊತೆ ಮಾತಾಡೋದೇ ಖುಷಿ. ಹಸನ್ಮುಖಿಗಳೆಲ್ರು ಅವ್ರು ಗ್ರೀಟ್ ಮಾಡೋದೇ ಚಂದ. ಬನ್ನಿ ಏನೋ ಪರಿಚಯ ಇದೆ ತುಂಬಾ ವರ್ಷದಿಂದ ಅನ್ನೋ ತರ. ಸೊ ಅದು ಖುಷಿ ಆಗುತ್ತೆ. ರಿಟೈರ್ಡ್ ಆದ್ರೆ ಅಲ್ಲೇ ಹೋಗಿದ್ ಬಿಡ್ಬೇಕು ಅನ್ಸುತ್ತಲ್ಲ. ಹಂಗೆ ಬೀಚ್ಗಳು ಅಲ್ಲಿ ಜನ. ಹೌದು. ಸೊ ಫೈನಲಿ ಮಂಗಳೂರಿನ ಸಿನಿಮಾ ಇನ್ನೇನು 21ಕ್ಕೆ ರಿಲೀಸ್ ಆಗ್ತಾ ಇದೆ, ನವೆಂಬರ್ 21. ಬೆಂಗಳೂರು ಜನ ಹಾಗೇನೆ ಬೇರೆ ಭಾಗದ ಜನ ಈ ಸಿನಿಮಾ ನೋಡಬೇಕು ಅಂದ್ರೆ ಯಾಕೆ ನೋಡಬೇಕು ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. ಈಗ ಇದು ಪ್ರಶ್ನೆ ತಪ್ಪು ಅಂತ ಹೇಳ್ತೀನಿ ನಾನು. ಹೌದಾ? ಈಗ ಮಂಗಳೂರು ಭಾಗದ ಸಿನಿಮಾ ಬೆಂಗಳೂರು ಯಾಕೆ ನೋಡ್ಬೇಕು ಅಂದ್ರೆ, ಈಗ ಬೆಂಗಳೂರು ಮಾಡೋ ಸಿನಿಮಾ ಅವ್ರು ಯಾಕೆ ನೋಡ್ಬೇಕು? ಕರೆಕ್ಟ್. ತುಂಬಾ ಸಿನಿಮಾಗಳೆಲ್ಲ ಆಗೋದು ಇದೇ ಭಾಷೆಲೆ. ಈ ಸಿನಿಮಾ ಉತ್ತರ ಕರ್ನಾಟಕದ ಯಾಕೆ ನೋಡ್ಬೇಕು ಅಲ್ವಾ? ಇದು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಕನ್ನಡ ಎಲ್ಲರೂ ನೋಡ್ಬೇಕು, ನೋಡಿ ಅಷ್ಟೇ. ಮಂಗಳೂರು ಭಾಷೆಲಿದೆ, ನೀವ್ ಯಾಕೆ ನೋಡ್ಬೇಕು? ಧಾರವಾಡ ಭಾಷೆಲಿದೆ ಅಂತ ಡಿಫ್ರೆನ್ಸ್ ಇಲ್ಲ ಅಲ್ಲಿ. ನಮ್ಮ ಕನ್ನಡ ಸಿನಿಮಾ ಅಷ್ಟೇ. ಕನ್ನಡ ಸಿನಿಮಾ ಒಳ್ಳೆ ಸಿನಿಮಾ. ಸೊ ಎಲ್ಲ ನಮ್ಮವರೇ, ನಮ್ದೇ ಸಿನಿಮಾ, ನೋಡಿ ಅಷ್ಟೇ. 21ನೇ ತಾರೀಕು ನವೆಂಬರ್. ಅದೇ ಅವ್ರು ಹೇಳ್ದಂಗೆ ಒಂದು ಒಳ್ಳೆ ಡ್ರಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಸಿನಿಮಾ ಮಾಡಿದೀವಿ. ಅಂಡ್ ಅದರಲ್ಲಿ ಎಲ್ಲಾ ತರದ ಎಲಿಮೆಂಟು, ಕಮರ್ಷಿಯಲ್ ಎಲಿಮೆಂಟು ಇದೆ ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಸ್ಟ್ರಾಂಗ್ ಕಾಂಟೆಂಟು ಇದೆ. ಸೊ ನಿಮ್ಮೆಲ್ರಿಗೂ ಅದು ಇಷ್ಟ ಆಗುತ್ತೆ. ಅಂಡ್ ಎಲ್ರಿಗೂ ಈ ಭಾಗದ ಒಂದು ಲವ್ ಸ್ಟೋರಿ ಏನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದೀವಿ ಅದು ನಿಮ್ಗೆ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದೀವಿ. ನವೆಂಬರ್ 21ನೇ ತಾರೀಕು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಅಂಡ್ ನೀವು ಅದಾದ್ಮೇಲೆ ನಿಮ್ಮ ಹತ್ತಿರದವ್ರಿಗೆಲ್ರಿಗೂ ಹೇಳ್ತೀರಾ ಅನ್ನೋದು ನಮ್ಮ ನಂಬಿಕೆ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. 21ಕ್ಕೆ ಬರ್ತಿದ್ದೀರಾ, ಒಳ್ಳೇದಾಗಲಿ. ಸಿನಿಮಾ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.